ಸೊ ಅದರಿಂದ ಬಿ ಎ ಪವರ್ಫುಲ್ ಕನ್ಸ್ಯೂಮರ್, ಯೂಸ್ ದ ಪ್ರಾಡಕ್ಟ್. ಜಸ್ಟ್ ಲೈಕ್ ಈಗ ನಾನು ಟೀ ಕುಡಿತಾ ಇದ್ದೀನಿ, ಅದೇ ತರ ನೀವು ಟೀ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನು, ಪ್ರಾಡಕ್ಟ್ನ ಉಪಯೋಗ ಮಾಡೋದು. ಲರ್ನ್ ದೇರ್ ಇಫೆಕ್ಟಿವ್ ಯೂಸ್. ಇದರಲ್ಲಿ ಮೂರು ರೀತಿ ಕೊಟ್ಟಿದ್ದಾರೆ ನಿಮಗೆ. ಈ ಪ್ರಾಡಕ್ಟ್ ಅಲ್ಲಿ ಯೂಸೇಜ್ ಅಲ್ಲಿ ಮೂರು ರೀತಿ ಇದೆ. ಆ ಮೂರು ರೀತಿಯನ್ನ ಯಾವ ರೀತಿ ನೀವು ಯೂಸೇಜ್ ಮಾಡಬೇಕು ಅಂತ. ಒಂದನೇದಾಗಿ ಲರ್ನ್ ದೇರ್ ಇಫೆಕ್ಟಿವ್ ಯೂಸ್. ಎರಡನೇದು ಡಿಸ್ಕವರ್ ದೇರ್ ಇನೋವೇಟಿವ್ ಯೂಸ್. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ವಾಟ್ ಈಸ್ ದರ್ ಇಫೆಕ್ಟಿವ್ ಯೂಸ್ ಅಂತ ಹೇಳಿದ್ರೆ ನಿಮಗೆ ಇದು ಯಾವ ತರ ಟೇಸ್ಟ್ ಇರ್ತದೆ, ಯಾವ ರೀತಿ ಅರೋಮಾ ಇರ್ತದೆ, ಯಾವ ರೀತಿ ಮೈಂಡಿಗೆ ಫೀಲಿಂಗ್ ಆಗ್ತದೆ, ಇದೆಲ್ಲ ನಿಮಗೆ ಮೇಲ್ನೋಟಕ್ಕೆ ಇಫೆಕ್ಟಿವ್ ಕಾಣ್ತದೆ ನಿಮಗೆ. ಬಟ್ ಇದ್ರ ಒಳಗಡೆ ಒಂದಿದೆ, ದಟ್ ಈಸ್ ಕಾಲ್ಡ್ ಇನೋವೇಟಿವ್. ಇನೋವೇಟಿವ್ ಏನಂದ್ರೆ ಗ್ಯಾನೋಡರ್ಮ. ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಇಫೆಕ್ಟಿವ್ ಯೂಸ್ ಬೇರೆ, ಅದರ್ ಟೀ ಇದ್ದಾಗ ಅದೆಲ್ಲ ಸೇಮ್, ಅದಕ್ಕೆ ಏನು ಡಿಫರೆನ್ಸ್ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಇರುವ ನಿಮಗೆ ಮೆಡಿಸಿನಲ್ ವ್ಯಾಲ್ಯೂ ಇದೆಯಲ್ಲ ಅದು ಇನೋವೇಟಿವ್ ಯೂಸ್. ನೀವು ಜನರಿಗೆ ಇದರಲ್ಲಿ 400 ಆಕ್ಟಿವ್ ಎಲಿಮೆಂಟ್ಸ್ ಇದೆ ಅಂತ ಹೇಳಬೇಕಾಗ್ತದೆ. 400 ಆಕ್ಟಿವ್ ಎಲಿಮೆಂಟ್ಸ್, ನಾಟ್ 1 or 2. ಆ ಇನೋವೇಟಿವ್ ಯೂಸ್ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಇಟ್ ಇಸ್ ಮಿರಾಕಲ್. ಅದು ಯಾವಾಗ ಗೊತ್ತಾಗ್ತದೆ, ಅನುಭವಿಸಿದಾಗ ಮಾತ್ರ ಗೊತ್ತಾಗ್ತದೆ. ಸೊ ಹಾಗಾಗಿರೋದ್ರಿಂದ ದಿಸ್ ಟೀ ಈಸ್ ಎ ಡಿಫರೆಂಟ್ ಟೀ. ಬೇರೆ ಟೀ ಹಾಗೆ ಅಲ್ಲ ಇದು. ಯಾಕೆಂದ್ರೆ ಇದರಲ್ಲಿ ಗ್ಯಾನೋಡರ್ಮ ಇದೆ. ನಾವು ಗ್ಯಾನೋಡರ್ಮಕ್ಕೆ ಮಾತ್ರ ಹಣ ಕೊಡುವಂತ ಟೀ ಆಕ್ಚುಲಿ ನಿಮಗೆ ಫ್ರೀ ಇದು. ಓನ್ಲಿ ಹಣ ಕೊಡೋದು ಯಾವುದಕ್ಕೆ, ಗ್ಯಾನೋಡರ್ಮ. ಯಾಕೆಂದ್ರೆ ಟೀ ಕುಡಿಯೋದ್ರಿಂದ ನಿಮಗೆ ಬೇರೆ ಹೇಳ್ತಾರೆ ನಿದ್ರೆ ಬರುವುದಿಲ್ಲ ಅಂತ, ನಿಮ್ಗೆ ಇದರಲ್ಲಿ ಕುಡಿದಾಗ ನಿಮ್ಗೆ ಒಳ್ಳೆ ನಿದ್ರೆ ಬರ್ತದೆ. ಟೀ ಕುಡಿಯೋದ್ರಿಂದ ನೀವು ಯಾವಾಗಲೂ ಆಕ್ಟಿವ್ ಆಗಿರ್ತದೆ. ಟೀ ರೆಗ್ಯುಲರ್ ಕುಡಿತಾ ಕುಡಿತಾ ಹೋದಾಗ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ, ನಿಮ್ಮ ಅಪಟೈಟ್ ಸರಿ ಆಗ್ತಾ ಹೋಗ್ತಾ ಇರ್ತದೆ, ಮೋಷನ್ ಕರೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಇದೆಲ್ಲ ನಮ್ಮ ಇನ್ನೋವೇಟಿವ್ ಯೂಸ್ ನೋಡಿ. ಇದರ ಬಗ್ಗೆ ನಾವು ತಿಳ್ಕೋಬೇಕು. ಯಾವಾಗ ಬೇರೆ ಬೇರೆ ಕೊಟ್ಟಾಗ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಅನುಭವಕ್ಕೆ ಬರ್ತದೆ. ಯಾಕೆಂದ್ರೆ ಕೆಲವರಿಗೆ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಇರ್ತದೆ, ಬೇರೆ ಬೇರೆ ಪ್ರಾಬ್ಲಮ್. ಒಬ್ರಿಗಿರುವ ಪ್ರಾಬ್ಲಮ್ ಇನ್ನೊಬ್ರಿಗೆ ಪ್ರಾಬ್ಲಮ್ ಮತ್ತೊಬ್ರಿಗಿರೋದಿಲ್ಲ. ಸೊ ಯಾವಾಗ ನೀವು ಈ ಟೀಯನ್ನ ಕೊಡ್ತಾ ಹೋಗ್ತೀವಿ, ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನೀವು ಇದನ್ನ ಏನ್ ಮಾಡಬೇಕು, ಕೊಡ್ತಾ ಕೊಡ್ತಾ ಹೋದಾಗ ಡಿಸ್ಕವರ್ ದೇಯರ್ ಇನೋವೇಟಿವ್ ಯೂಸ್. ನಿಮ್ಗೆ ಖುಷಿ ಆಗ್ತದೆ ಅವ್ರು ಹೇಳಿದಾಗ, ನನಗೆ ಎಷ್ಟು ಬ್ಯಾಕ್ ಪೈನ್ ಇದೆ ನೋಡಿ, ಕರೆಕ್ಟ್ ಆಯ್ತು ಅಂತ. ನಿನ್ನೆ ಒಬ್ರು ಬಂದಿದ್ರು, ನಂದು ವೆಯ್ಟ್ ಎಲ್ಲ, ಶರ್ಟ್ ಎಲ್ಲ ಬಟನ್ ಎಲ್ಲ ಏನು ಟೈಟ್ ಆಗಿ ಓಪನ್ ಆಗೋ ಸ್ಟೇಜಲ್ಲಿ ಹೋಗಿತ್ತದು. ಬಟ್ ಈಗ ಅವರು ನಾರ್ಮಲ್ ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ದಟ್ ಈಸ್ ಕಾಲ್ಡ್ ಇನೋವೇಟಿವ್ ಯೂಸ್. ಇದು ತುಂಬಾ ಜನರಿಗೆ ಇದರ ಬಗ್ಗೆ ಸ್ಟಡಿಯೇ ಮಾಡೋದಿಲ್ಲ ಜನ. ಅದಕ್ಕೋಸ್ಕರ ಆಸ್ ಎ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಡಿಸ್ಕವರ್ ಹುಡುಕ್ಬೇಕು ನೀವು ಅಂತಾರೆ. ಒಂದೇ ನೀವು ಕುಡಿದು ಹುಡುಕ್ಬೋದು ಅಂದ್ರೆ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಇರುವುದಿಲ್ಲ. ನಿಮ್ಗೆ ಯಾರೋ ಒಂದೆರಡು ಪ್ರಾಬ್ಲಮ್ ಇರ್ಬೋದು. ನೀವು ಬೇರೆಯವರಿಗೆ ಕೊಟ್ಟಾಗ ಮಾತ್ರ ಇದರ ಇನೋವೇಟಿವ್ ಯೂಸ್ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸೊ ಹಾಗಾಗಿ ನಾವು ಎಕ್ಸ್ಪೀರಿಯನ್ಸ್ ನಾವು ಮಾಡ್ತಾ ಬೇಕು. ಫಸ್ಟ್ ನಾವು ಯೂಸ್ ಮಾಡಬೇಕು, ಮತ್ತೆ ನೀವು ಬೇರೆಯವರಿಗೆ ಕೊಡ್ತಾ ಹೋದಾಗ ಅದರ ಒಳಗಡೆಯ ಲಾಭ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ನೀವು, ನಾನು ಹೇಳಿಲ್ಲ, ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಿಮ್ಗೆ ಸ್ಟ್ರೈಟ್ ಅವೇ ರಿಜೆಕ್ಷನ್ ಜಾಸ್ತಿ ಇರ್ತದೆ. ಜನ ಮೇಲ್ನೋಟಕ್ಕೆ ಅದನ್ನ ನೋಡ್ಬಿಟ್ಟು ರೇಟ್ ನೋಡಿಯೇ ನಿಮ್ಗೆ 90% ರಿಜೆಕ್ಟ್ ಮಾಡಿಬಿಡ್ತಾರೆ. ಆವಾಗ ನಿಮ್ಗೆ ಡಿಸಪಾಯಿಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಅದಕ್ಕೆ ಏನ್ ಮಾಡಬೇಕು, ನೀವು ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ನಾನು ಈ ಟೀ ಕುಡಿತಾ ಇದ್ದೀನಿ, ಯಾಕೆ ನಾನು ಟೀ ಕುಡಿತಾ ಅಂತ ಹೇಳಿದ್ರೆ ನನಗೆ ಪ್ರಾಬ್ಲಮ್ ಇತ್ತು ಹೇಳಿ. ಜಸ್ಟ್ ಲೈಕ್ ನಿಮ್ಗೆ ಸರಿಯಾಗಿ ಮೋಷನ್ ಹೋಗ್ತಾ ಇರಲಿಲ್ಲ, ನಾನು ಎಲ್ಲ ಟ್ರೈ ಮಾಡಿದೆ, ಫುಡ್ ಚೇಂಜ್ ಮಾಡಿದೆ, ಅದೆಲ್ಲ ಟ್ರೈ ಮಾಡಿದೆ, ಏನು ಪ್ರಯೋಜನ ಆಗಲಿಲ್ಲ. ಆ ನಂತರ ಈ ಟೀಯನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ, ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಹೇಳಿ. ಯಾರಿಗಾದ್ರೂ ಇಂಥ ಪ್ರಾಬ್ಲಮ್ ಇದ್ದವರು ನಿಮ್ಗೆ ಇಮಿಡಿಯೇಟ್ ಕ್ಯಾಚ್ ಮಾಡಿಬಿಡ್ತಾರೆ. ಸೊ ನೀವೇನ್ ಮಾಡಬೇಕು ಅಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಫಸ್ಟ್ ಅರ್ಥಕೊಳ್ಬೇಕು, ಅದನ್ನ ನಿಮ್ ಜೊತೆಗೆ ಹೋಲಿಕೆ ಮಾಡಿ ನೀವು ಹೇಳ್ಬೇಕಾಗ್ತದೆ. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್. ಈಗ ನಿಮ್ಗೆ ಆ ಪ್ರಾಬ್ಲಮ್ ಇಲ್ಲಪ್ಪ, ನಿಮ್ದು ಮೋಷನ್ ಕರೆಕ್ಟ್ ಇದೆ, ಇನ್ನೊಬ್ರು ಹೇಳ್ಬೇಕು ವೆಯ್ಟ್ ರೆಡ್ಯೂಸ್ ಆಗಿದ್ದಾರೆ. ಯಾರು? ಅದೇ ಹೇಳಿದಲ್ಲ, ನಿಮ್ಗೆ ಕೊಟ್ಟಾಗ ಅನುಭವ ಆಗಿರ್ತದಲ್ಲ, ಅವ್ರ ಹತ್ರ ನೀವು ನೋಡಿ, ನಮ್ಮ ಹತ್ರ ಪಾರ್ಟಿ ಇದ್ದಾರೆ, ಅವ್ರು ಇದನ್ನು ತಗೊಂಡ ನಂತರ ಅವ್ರು ದಿನಕ್ಕೆ 2 ರಿಂದ 3 ಲೀಟರ್ ಟೀ ಕುಡಿತಾರೆ. ಅದ್ರ ಜೊತೆಗೆ ತಗೊಂಡಾಗ ಅವರ ವೆಯ್ಟ್ ಒಂದು 5 kg ಡೌನ್ ಆಗಿದೆ. ದಟ್ ಯು ಹ್ಯಾವ್ ಟು ಟೆಲ್. ಡೋಂಟ್ ಸೆಲ್ ದ ಪ್ರಾಡಕ್ಟ್,
ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್, ಎಕ್ಸ್ಪೀರಿಯನ್ಸ್ ದ ಟೆಸ್ಟಿಮೋನಿಯಲ್ಸ್. ಆವಾಗ ನೋಡಿ ನಿಮಗೆ ಪ್ರಾಡಕ್ಟ್ ಆಟೋಮೆಟಿಕ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೋಸ್ಕರ ನೋಡಿ ಅಲ್ಲಿ DXR RVC ಚಾನಲಲ್ಲಿ ಸಕ್ಸಸ್ ಸ್ಟೋರಿ ಹಾಕಿರ್ತಾರೆ. ಅದನ್ನ ನೋಡ್ಬೇಕು ನೀವು, ಅದನ್ನ ಕೇಳಬೇಕು ನೀವು, ಆವಾಗ ನಿಮ್ಗೆ ಗೊತ್ತಾಗ್ತದೆ ಈ ಪ್ರಾಡಕ್ಟ್ ಯಾವ ರೀತಿ ಮೂವ್ಮೆಂಟ್ ಮಾಡೋದು, ಪೊಸಿಷನ್ ಹೇಗೆ ಮಾಡೋದು. ಟೆಸ್ಟಿಮೋನಿಯಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಟೆಸ್ಟಿಮೋನಿಯಲ್ ಇಂದ ಸಾವಿರಾರು ಜನರನ್ನ ನೀವು ಮೂವ್ಮೆಂಟ್ ಮಾಡ್ಬೋದು, ಪ್ರಾಡಕ್ಟ್ ಮೂವ್ಮೆಂಟ್ ಮಾಡ್ಬೋದು. ಒಂದು ಟೆಸ್ಟಿಮೋನಿಯಲ್ ಇಸ್ ಎನಫ್. ಹಾಗಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನ ಹಂಚಿ. ಅನುಭವ ಯಾವುದೆಲ್ಲ ಇದೆ, ಯಾರಿಗೆಲ್ಲ ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ, ಅದನ್ನ ನೀವು ಹಂಚ್ಬೇಕು ನೋಡಿ. ಆವಾಗ ಏನಾಗ್ತದೆ ಅಂದ್ರೆ ಪ್ರಾಡಕ್ಟ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆನ್ ಯುವರ್ ಎವ್ರಿ ಪರ್ಚೇಸ್ ಯು ವಿಲ್ ಬಿ ರಿವಾರ್ಡೆಡ್ ಬೇಸ್ಡ್ ಆನ್ ಕಂಪನಿ ಪ್ಲಾನ್. ದಟ್ ಈಸ್ ನೆಕ್ಸ್ಟ್ ಸ್ಟೆಪ್. ನಿಮ್ಮ ಪ್ರಾಡಕ್ಟ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ನೀವು ಒನ್ ಬೈ ಒನ್ ನಿಮಗೆ ಹೋಗಿ PV ಜಾಸ್ತಿ ಆಗ್ತದೆ. 10 PV, 100 PV, 200 PV, 500 PV, 1000 PVಗೆ ಹೋಗ್ತದೆ. ಆವಾಗ ನಿಮಗೆ ಬೋನಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 1000, 2000 PV, 3000 PV, 5000 PV, 10,000 PV. ಸೊ ಯು ಕ್ಯಾನ್, ನೀವು ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ ಅನ್ನ ಅಥವಾ ಟೆಸ್ಟಿಮೋನಿಯಲ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡ್ತೀರಿ, ಆಟೋಮೆಟಿಕ್ ಹೋಗ್ತದೆ. ಯಾರಾದರೂ ಇದನ್ನ ಡೈರೆಕ್ಟ್ ನೀವು ಸೇಲ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನಿಮ್ಮಷ್ಟು ನಿಮಗೆ ನಾನು ಹೇಳುದಲ್ಲ, ಅದು ನಿಮ್ಮ ಸ್ಪಾನ್ಸರ್ ಅಥವಾ ನಿಮ್ಮ ಅಪ್ಲೈನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಅರ್ಥ. ನೀವು ಯಾವಾಗಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಐದರ್ ಡೆಮಾನ್ಸ್ಟ್ರೇಷನ್ ಮಾಡಬೇಕು, ಇಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು, ಇಲ್ಲ ಆದರೆ ಟೆಸ್ಟಿಮೋನಿಯಲ್ನ ಹೇಳಿಕ್ಕೆ ರೆಡಿ ಇರಬೇಕು. ಇದು ಮೂರೇ ಥಿಂಗ್ಸ್. ಇದು ಮೂರಲ್ಲಿ ಜನ ನಿಮಗೆ ಬೆಂಡ್ ಆಗಲೇಬೇಕು. ಸೊ ದಿಸ್ ಇಸ್ ದ ಥಿಂಗ್. ಇದನ್ನ ನೀವು ಸರಿಯಾಗಿ ತಿಳ್ಕೋಬೇಕಾಗ್ತದೆ. ಇನ್ನು ಟೆಸ್ಟಿಮೋನಿಯಲ್ಸ್ ಅಲ್ಲಿ ನೀವು ಬಿಸ್ನೆಸ್ ಓರಿಯೆಂಟೆಡ್ ಇದ್ರೆ ಬಿಸ್ನೆಸ್ ಲಾಭ, ನೀವು ಬೋನಸ್ ಅನ್ನ ಬೋನಸ್ ಸ್ಟೇಟ್ಮೆಂಟ್ ಇರಬೇಕು ನಿಮ್ಮ ಜೊತೆ. ಅದು ಬೇಕಾದ್ರೆ 100 ರೂಪಾಯಿ ಇರಲಿ, 200 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, ಆ ಸ್ಟೇಟ್ಮೆಂಟ್ ಇದೆಯಲ್ಲ ಅದನ್ನ ನೀವು ಅವರಿಗೆ ತೋರಿಸ್ಬೇಕು. ನೋಡಿ ಇದು ನಾನು ಯೂಸ್ ಮಾಡೋದ್ರಿಂದ ನನಗೆ ಈ ದುಡ್ಡು ಬರ್ತಾ ಇದೆ. ಅರೆ, ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹಣ ಬರ್ತದ? ಅವ್ರು ಹೇಳ್ತಾರೆ ಇದು ಫಸ್ಟ್ ಟೈಮ್ ಕೇಳಿದ್ದೀನಿ ಮಾರೆ, ಟೀ ಕುಡಿದ್ರಿಂದ ಹಣ ಬರ್ತದೆ ಅಂತ ಹೇಳಿದ್ರೆ ಎಲ್ಲಿ ಉಂಟು ಮಾರೆ? ಇದನ್ನ ನೀವು ಎಕ್ಸಿಬಿಟ್ ಮಾಡ್ಬೇಕು ನೋಡಿ. ನಾವು ನೋಡ್ತಾ ಇದೀವಿ ಕರ್ನಾಟಕದವ್ರಿಗೆ ಒಬ್ರು ಬೋನಸ್ ಸ್ಟೇಟ್ಮೆಂಟ್ ತಗೊಳ್ಳೋರು ಎಲ್ಲೋ 1,000 ಒಬ್ರಿಬ್ರು ಬೋನಸ್ ಸ್ಟೇಟ್ಮೆಂಟೇ ತಗೊಳ್ಳೋದಿಲ್ಲ. ಸೊ ದಿಸ್ ಇಸ್ ದ ಮೈನ್ ಡ್ರಾಬ್ಯಾಕ್. ಪ್ರತಿ ಒಬ್ಬರು ನೋಡಿ, ನೀವು 1000 PV ಮಾಡಿದ್ರು ಕೂಡ ನಿಮಗೆ ಬೋನಸ್ ಸ್ಟೇಟ್ಮೆಂಟ್ ಬರ್ತದೆ. ಆ ಬೋನಸ್ ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಜನರಿಗೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಅನ್ಸ್ಬೋದು ನೀವು ಒಂದೇ ಸಲ ಹೇಳ್ತೀರ ನನಗೆ ಅಷ್ಟು ಬರ್ತದೆ ಇಷ್ಟು. ಡೋಂಟ್ ಟೆಲ್ ಆಲ್ ಲೈ. ನಿಮ್ಗೆ ಏನು ಬರ್ತದೋ ನೋಡಿ, ನನಗೆ ಇಷ್ಟು ಬರ್ತಾ ಇದೆ, ನಾನು ಈಗ ಸ್ಟಾರ್ಟ್ ಮಾಡಿದೆ. ಯು ಕ್ಯಾನ್. ಜನ ಈವನ್ ಏನ್ ಹೇಳ್ತಾರೆ, 10 ಬಂದ್ರೂ ಹಣನೇ, 100 ಬಂದ್ರೂ ಹಣನೇ, 1000 ಹಣ ಬರ್ತಾ ಇದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಪ್ರತಿ ತಿಂಗಳು ಬರ್ತಾ ಇದೆಯಾ, ಅದು ಇಂಪಾರ್ಟೆಂಟ್. ನೀವು ಅದನ್ನ ಹೇಳ್ಬೇಕು. ನಿಮ್ಗೆ ಒಂದು 10,000 ಬರ್ತಾ ಇದ್ರೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಬಂದಿದೆ ನಿಮ್ಮ ಹತ್ರ ಇದೆಯಲ್ಲ ರೆಕಾರ್ಡ್, ಅದನ್ನು ತೋರಿಸಿ. ನೀವು 1 ಇಯರ್ ಸ್ಟೇಟ್ಮೆಂಟ್ ತೋರಿಸಿ. ಪೀಪಲ್ ವಿಲ್ ಬಿಲೀವ್ ಅಂಡ್ ಸ್ಟಾರ್ಟ್ ಬಿಸ್ನೆಸ್. ಇದನ್ನ ಬಿಟ್ಟು ನೀವು ಏನೋ ಹೇಳ್ತಾ ಹೋದಾಗ ಇದು ಬಿಸ್ನೆಸ್ ಆಗೋದಿಲ್ಲ. ಸಿಸ್ಟಮ್ ಇದೆ, ಇದು ಸಿಸ್ಟಮ್ ಪ್ರಕಾರನೇ ಹೋಗ್ಬೇಕು. ಯಾಕಂದ್ರೆ ಇಟ್ ಈಸ್ ನಾಟ್ ಇನ್ ಎ ಕನ್ವೆನ್ಷನ್ ಬಿಸ್ನೆಸ್, ಇಟ್ ಈಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಆ ಸಿಸ್ಟಮ್ ಅನ್ನ 100 ವರ್ಷದಿಂದ ಮಾಡಿ ಇಟ್ಟಿದ್ದಾರೆ. ಅದನ್ನ ನಾವು ಕರಗತ ಮಾಡಿಕೊಂಡು ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನಿಮ್ಮ ಆಕ್ಟಿವ್ ಅಪ್ಲೈನ್ ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಳ್ಳಿ. ಇನ್ನೂ ಆಕ್ಟಿವ್ ಅಪ್ಲೈನ್ ಕಂಪನಿಯ ಟೂಲ್ಸ್ ಇದೆ, ಕಂಪನಿಯ ಸಿಸ್ಟಮ್ ಇದೆ, ಅದಕ್ಕೆ ನೀವು ಪ್ಲಗ್ ಆಗಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಸೊ ಈಗ ನಿಮಗೆ 10 ಕಸ್ಟಮರ್ ಅಲ್ಲ, ನಿಮಗೆ 100 ಅಲ್ಲ, 1000 ಕಸ್ಟಮರ್ ಮಾಡ್ಬೋದು ನೋಡಿ. ಈ ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಿ. ಅವರ ಎದುರುಗಡೆ ನೀವು RGGL ತಿನ್ನಿ, ಅವರ ಎದುರುಗಡೆ ಟೀ ಕುಡೀರಿ, ಅವರ ಎದುರುಗಡೆ ಕಾಫಿ ಕುಡೀರಿ. ಅವ್ರಿಗೆ ಕೊಡಬೇಡಿ ನೀವು, ಜಸ್ಟ್ ಯು ಟೇಕ್ ಇಟ್ ಅಷ್ಟೇ. ಅವ್ರು ಏನಾದರೂ ಕೇಳಿದ್ರೆ ಮಾತ್ರ ಕೊಡಿ, ಇಲ್ಲಾಂದ್ರೆ ಕೊಡ್ಲಿಕ್ಕೆ ಹೋಗ್ಬೇಡಿ. ನೀವು RGGL ಕೊಟ್ಟರೆ ಏನ್ರಿ ಕಹಿ ಅಂತ ಹೇಳ್ಬಿಡ್ತಾರೆ ಇಮಿಡಿಯೇಟ್. ಕೊಟ್ಟಿದ್ರೆ ನೀವು ರಾಂಗ್ ಸಿಸ್ಟಮ್ ಅಲ್ಲಿ ಪುನಃ ರಾಂಗ್ ಹೋಗ್ತೀರಿ. ಡೋಂಟ್ ಡೂ ರಾಂಗ್ ಥಿಂಗ್ಸ್. ದಿಸ್ ಇಸ್ ದ ಥಿಂಗ್, ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ಸ್ಟೆಪ್ಪಿಗೆ ಬರೋಣ. ಶೇರ್ ದ ಪ್ರಾಡಕ್ಟ್, ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್. ಈಗ ನೀವು ಎಕ್ಸ್ಪೀರಿಯನ್ಸ್ ಆಯ್ತು, ನಿಮಗೆ ಗೊತ್ತಾಗಿದೆ. ನಿಮಗೆ ಈಗ ನೀವು ಸೇಲ್ ಅಂತ ಬರ್ತಿದ್ದಾರೆ ಇಲ್ಲಿ. SAL ಇದೆ, SARE, ಶೇರ್. ವಾಟ್ ಈಸ್ ಶೇರ್, ವಾಟ್ ಈಸ್ ಸೇಲ್? ಸೇಲ್ ಅಂದ್ರೆ ಪ್ರಾಡಕ್ಟ್ ಅನ್ನ ತಗೊಳ್ಳಿ ಅಂತ ಕೊಡೋದು ನೀವು. ಶೇರ್ ಅಂತ ಹೇಳಿದ್ರೆ ಇದರ ಒಳಗಡೆ ಏನು ಗುಟ್ಟನ್ನ ಹೇಳ್ಕೊಳ್ಳೋದು, ಶೇರಿಂಗ್. ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್.
ನಿಮಗೆ ಎಸ್ ನನಗೆ ಕಾನ್ಫಿಡೆನ್ಸ್ ಇರಬೇಕು, ಎಸ್ ನಾನು ಈ ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡೇ ಮಾಡ್ತೀನಿ. ಆ ಕಾನ್ಫಿಡೆನ್ಸಲ್ಲಿ ನೀವು ಹೋಗ್ಬೇಕು ನೋಡಿ, ಅವಾಗ ಮಾತ್ರ ಇದು ನಿಮಗೆ ಸಾಧ್ಯ ಆಗ್ತದೆ, ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಕ್ರಿಯೇಟ್ ಎ ಕನ್ಸ್ಯೂಮರ್ ಟು ಜನರೇಟ್ ಪರ್ಸನಲ್ ಸೇಲ್ಸ್ ವಾಲ್ಯೂಮ್. ಈಗ ಆಲ್ರೆಡಿ ಕಂಪನಿ ಹೇಳಿದೆ ಸ್ಕೂಟಿ ಸಿಗ್ತದೆ ಅಂತ, ಸ್ಕೂಟಿ ಇದೆ ನಿಮಗೆ, ಬಟ್ ಏನು ಮಾಡಬೇಕು? ಕಂಪನಿ ಹೇಳ್ತದೆ 5,000 ಪರ್ಸನಲ್ ವಾಲ್ಯೂಮ್ ಮಾಡಬೇಕಂತ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಹಾಂ, ಈಗ ನಿಮ್ಮದು ಸೀಕ್ರೆಟ್ ಇಲ್ಲೇ ತಗೋಬೇಕು. ನೀವೇನಾಗಬೇಕು? ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಆಗಬೇಕು. ಕ್ರಿಯೇಟ್ ಕನ್ಸ್ಯೂಮರ್ಸ್. ನಾನು ಹೇಳಿದ ಪ್ರಾಡಕ್ಟ್ ಬಗ್ಗೆ ಡೆಮೋನ್ಸ್ಟ್ರೇಷನ್, ನೀವು ಓನ್ಲಿ ಡೈನಾ ಕ್ಲೀನ್ ಇಟ್ಕೊಂಡು ಡೆಮೋ ಮಾಡಿ, ನಿಮ್ಮ 5,000 PV ಈಸಿ ಆಗೋಗ್ತದೆ. ಯಾಕಂದರೆ ಎಲ್ಲರೂ ಬಟ್ಟೆ ವಾಶ್ ಮಾಡ್ತಾರೆ. ಕೆಲವರು ಹೇಳ್ಬೋದು ನಿಮ್ಗೆ ಆರೋಗ್ಯ ಬಗ್ಗೆ ಬಂದ, ನಾನು ಸರಿ ಇದ್ದೀನಿ, ನನಗೆ ಎಲ್ಲ ಕರೆಕ್ಟ್ ಇದೆ, ನನಗೆ ಜೀರ್ಣ ಸರಿ ಆಗ್ತದೆ, ನನಗೇನು ಪೇಯ್ನ್ ಇಲ್ಲ, ನಾನು ಮೋಷನ್ ಸರಿ ಇದೆ, ನಿದ್ರೆ ಒಳ್ಳೆ ಬರ್ತದೆ ಹೇಳ್ತಾ ಇರ್ತಾರೆ. ಬಟ್ ಯಾರು ಬಟ್ಟೆ ಒಗೆಯೋದಿಲ್ಲ ಅಂತ ಹೇಳ್ತಾರ? ಸ್ವಲ್ಪ ತಲೆ ಯೂಸ್ ಮಾಡ್ಬೇಕ್ರಿ ನಾವು. ತಲೆ ಇರೋದು ಯಾತಕ್ಕೆ ಅಂತ. ಮೊನ್ನೆ ಅವ ದೀಪಕ್ ಕುಮಾರ್ ನೋಡಿ, ಅದನ್ನು ಎಷ್ಟು 500 ಮೂವ್ಮೆಂಟ್ ಮಾಡ್ತಾನಂತೆ, ತಿಂಗಳಿಗೆ 500. ಅವನ ಟೇಬಲಲ್ಲಿ ಇರೋದು ಅದೇನು. ಯಾಕೆಂದ್ರೆ ಅವನಿಗೆ ತಲೆ ಇದೆ, ಎಲ್ಲರೂ ಬಟ್ಟೆ ವಾಶ್ ಮಾಡ್ತಾರೆ, ಬಡತನ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಆಮೇಲೆ ಅವನೇನು ಹೇಳ್ತಾನೆ, ಆ, ಕಾಯಿಲೆ ಅವ್ರು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾನೆ. ಅಂದರೆ ಹೆಲ್ತ್ ಬಗ್ಗೆ ಜನರಿಗೆ ಅವೇರ್ನೆಸ್ ಕೊಡಲೇಬೇಕು ಹೇಳ್ತಾನೆ. ಸೊ ಇದನ್ನ ನಾವು ಯೂಸ್ ಮಾಡಬೇಕು. ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್. ನಮ್ಮ ಆನಂದ್ ಶೆಟ್ಟಿ ಅವರು ಕೇಳಿ, ಅವರ ಪಾತ್ರೆ ಬೆಳಗಿದ್ದೆಲ್ಲ ಫೋಟೋ ಹಾಕಿದ್ದಾರೆ ನೋಡಿ, ಪಾತ್ರೆ ಎಷ್ಟು ಚೇಂಜ್ ಆಗ್ತದೆ ಅಂತ, ನಮ್ಮ ಒಂದೊಂದು ಯಾವ ರೀತಿ ಕಲರ್ ಬರ್ತದೆ ಅಂತ ಹಾಕಿದ್ದಾರೆ. ನಾವು ಅದನ್ನು ತೋರಿಸ್ಬೇಕು. ನಾವು ಒಂದು ಸಣ್ಣ ಡಬ್ಬದಲ್ಲಿ ನೀವು ಇಟ್ಕೊಳ್ಳಿ ಮಲ್ಟಿ ಕ್ಲೀನರ್, ಸಣ್ಣ ಬಾಟ್ಲ್, ಇಂಥ ಸಣ್ಣ ಯಾವುದೋ ಬಾಟ್ಲ್ ಸಿಗ್ತದೆ, ಈ ಥರ ಬಾಟ್ಲಲ್ಲಿ ಇಟ್ಕೊಳ್ಳಿ, ಮಲ್ಟಿ ಕ್ಲೀನರ್ ಶೇಕ್ ಮಾಡಿ ಇಟ್ಕೊಂಬಿಡಿ. ಅಥವಾ ನಿಮಗೆ ಸ್ಪ್ರೇಯರ್ ಬರ್ತದೆ, ಸ್ಪ್ರೇಯರ್ ನಿಮಗೆ ಡಿ ಮಾರ್ಟಲ್ಲೆಲ್ಲ ಹೋದರೆ 50 ರೂಪಾಯಿಗೆ ಒಳ್ಳೆ ಸ್ಪ್ರೇಯರ್ ಸಿಗ್ತದೆ ನೋಡಿ. ನೀವೊಂದು ಮಲ್ಟಿ ಕ್ಲೀನರ್ಗೆ ಇಟ್ಕೊಳ್ಳಿ, ಒಂದು ಡಿಶ್ ವಾಶಿಗೆ, ಡೈನಾ ವಾಶಿಗೆ ಇಟ್ಕೊಂಬಿಡಿ, 3. ನೀವು ಕೋಟಿಗಟ್ಟಲೆ ದುಡ್ಡು ಮಾಡ್ಬೋದು, ಕೋಟಿಗಟ್ಟಲೆ. ಜಸ್ಟ್ ನೀವು ಡೆಮೋ ಮಾಡಿ ತೋರಿಸುವಂತ. ಕಾರ್ ಹೋಗ್ತಾ ಇರ್ತದೆ, ಕಾರಲ್ಲಿ ಎಲ್ಲೋ ಒಂದು ಕಡೆ ನಿಲ್ತದೆ ಕಾರ್, ಅವ್ರು ನೋಡ್ತಾರೆ ಕಲೆ ಇರ್ತದೆ, ಜಸ್ಟ್ ಒಂದು ಚೂರು ಬಟ್ಟೆ ಇಟ್ಕೊಳ್ಳಿ ನೋಡಿ. ಇಟ್ ಈಸ್ ಅವರ್ ಬಿಸ್ನೆಸ್, ಇಟ್ ಈಸ್ ಅವರ್ ಬಿಸ್ನೆಸ್. ಯಾವುದೋ ಒಂದು ಕಂಪ್ನಿ ನಾನು ನೋಡಿದೆ ಅಪ್ಪ, ಅದು ಹೆಸರು, ಅವ್ರು ನೋಡ್ತಾರೆ ಎಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇರ್ತದೆ ನೋಡಿ, 5-5 ನಿಮಿಷ ನಿಂತ್ಕೋಬೇಕು ಅವರು, ಟ್ರಾಫಿಕಲ್ಲೇ ದುಡ್ಡು ಮಾಡ್ತಾರೆ ನೋಡಿ. ಅವರು ಟ್ರಾಫಿಕಲ್ಲಿ ಅವರ ಪ್ರಾಡಕ್ಟ್ ಇಟ್ಕೊಂಡು ಡೆಮೋ ಮಾಡಿಬಿಟ್ಟು ತೋರಿಸ್ಬಿಡ್ತಾರೆ, ಅಲ್ಲೇ ದುಡ್ಡು. ಕ್ಯಾಶ್ ಆ್ಯಂಡ್ ಕ್ಯಾರಿ ಇಂಥ ಇಮಿಡಿಯೇಟ್ ಅವ್ರದ್ದೇನಿದೆ QR ಕೋಡ್ ಹಾಕಿ ಅಂತ ಹೇಳಿ ಕೊಟ್ಟಾಯ್ತು ನೋಡಿ, ಎಷ್ಟು ಹಣ ಮಾಡ್ತಾರೆ. ತಲೆ ಯೂಸ್ ಮಾಡಬೇಕು. ಕ್ರಿಯೇಟ್ ಕನ್ಸ್ಯೂಮರ್ಸ್ ಟು ಜನರೇಟ್ ಪರ್ಸನಲ್ ಸೇಲ್ಸ್ ವಾಲ್ಯೂಮ್. ಎಷ್ಟು ನಿಮ್ಗೆ 5,000 ಬೇಕಾ 10,000 ಬೇಕಾ ನೀವು ಡಿಸೈಡ್ ಮಾಡಿ, ಬಟ್ ಯು ಹ್ಯಾವ್ ಟು ವರ್ಕ್. ಅದಕ್ಕೆಲ್ಲ ನಾನು ಸ್ಟ್ರಾಟಜಿ ಕೊಟ್ಟಿದ್ದೀನಿ ನಿಮಗೆ. ಟೈಮ್ ಹಾಕೋಬೇಕು, ವರ್ಕ್ ಮಾಡಬೇಕು. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೀವು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ರಿ, ಬಿಸ್ನೆಸ್ ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ಬೋದು ನೋಡಿ. ಸಮ್ ಮೇ ಬೈ, ಕೆಲವರು ತಗೊಳ್ಬೋದು. ಸಮ್ ಮೇ ನಾಟ್ ಬೈ, ಕೆಲವರು ತಗೊಳ್ಳದೇ ಇರ್ಬೋದು. ಬಟ್ ಸಮ್ ವಿಲ್ ಇಂಟ್ರೆಸ್ಟೆಡ್ ಟು ಶೇರ್ ಇಟ್ ವಿತ್ ಅದರ್ಸ್. ಯಾರು ತಗೊಂಡಿದ್ದಾರೋ ಅವ್ರ ಇಂಟ್ರೆಸ್ಟ್ ಅಲ್ಲಿ ಬೇರೆಯವರಿಗೆ ಶೇರ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ. ಇಟ್ ಕ್ರಿಯೇಟ್ಸ್ ಆಪರ್ಚುನಿಟಿ ಟು ಬಿಲ್ಡ್ ಯುವರ್ ನೆಟ್ವರ್ಕ್. ನೋಡಿ, ಯಾರು ಗೋವಿಂದ್ ಪಾಂಡೆ ಅವರು ಬೆಳಿಗ್ಗೆನೆ ಬಂದು ಕೂತ್ಕೊಳ್ತಾರೆ, ಕಲಿತಾರೆ. ಸೊ ಅಂಥವ್ರು ನಿಮಗೆ ಸಿಗ್ತಾರೆ, ಶೈಲಾ ಶೆಟ್ಟಿ ಅಂತವ್ರಿಗೆ. ಸೊ ನಾವು ಕೆಲಸ ಏನು ಅಂತ ಹೇಳಿದ್ರೆ ಹೇಳೋದು ಮಾತ್ರ. ಡಾಕ್ಟರ್ ಲಿಮ್ ಏನು ಹೇಳ್ತಾರೆ, ಬೆಳಿಗ್ಗೆ ಒಂದ್ಸಲ ಓಪನ್ ಮಾಡಿ RGGL, ಕಾಫಿ, ಟೀ, ಮೊರಂಜಿ ತಗೊಳ್ಳಿ, ಮತ್ತೆ ದಿನಕ್ಕೆ ಅಟ್ಲೀಸ್ಟ್ ಒಬ್ರಿಗಾದ್ರೂ ನೀವು ಓಪನ್ ಮಾಡಿ, ಬಾಯ್ ಓಪನ್ ಮಾಡಿ ಹೇಳಿ. ಸಮ್ ಮೇ ಬೈ, ಸಮ್ ಮೇ ನಾಟ್, ಬಟ್ ಸಮ್ ವಿಲ್ ಇಂಟ್ರೆಸ್ಟೆಡ್ ಟು ಶೇರ್ ವಿತ್ ಅದರ್ಸ್. ಜನ ರೆಡಿ ಇದ್ದಾರೆ. ನಮ್ಮ ಮಂಜುನಾಥ್ ಅಂತವರು ರೆಡಿ ಇರ್ತಾರೆ. ನಾವು ಹೇಳದೇ ಇದ್ರೆ ಅವ್ರಿಗೆ ಏನು ಗೊತ್ತಾಗ್ತದೆ? ನಮ್ಮ ಹತ್ರ DX, ನಾವೇನು ಇಲ್ಲಿ ಹಣಪಟ್ಟೆ ಹಾಕಿದೀವ ಅಥವಾ DX ಸ್ಟಿಕ್ಕರ್ ಹಾಕೊಂಡು ಹೋಗ್ತಾ ಇದ್ದೀವ? ಇಲ್ಲ, ನೀವು ಬಾಯಿಂದ ಹೇಳಬೇಕು, ಆವಾಗ ಮಾತ್ರ ಇದು ವರ್ಕ್ ಆಗ್ತಾರೆ. ನಿಮಗೆ ಕೆಲವು ಹೇಳ್ತಾ ಹೋಗ್ತೀರಿ, ಡಾಕ್ಟ್ರಿಗೆ ಎಲ್ಲೋ ಒಂದು ಡಾಕ್ಟರ್ ಜಾಯ್ನ್ ಆಗ್ತಾರೆ, ಲಾಯರ್ಗೆ ಹೇಳ್ತಾರೆ ಎಲ್ಲೋ ಒಂದು ಲಾಯರ್ ನಿಮಗೆ ಜಾಯ್ನ್ ಆಗ್ತಾರೆ, ಇನ್ನೊಂದು ಕಡೆ ಹೋಗ್ತೀರಿ ಎಲ್ಲ ಇಂಜಿನಿಯರ್ಗೆ ಹೇಳ್ತಾ ಇರ್ತಾರೆ, ಆ ಇಂಜಿನಿಯರ್ ನಿಮಗೆ ಜಾಯ್ನ್ ಆಗ್ತಾರೆ.
ಅಥವಾ ಏನೋ ಬ್ಯೂಟಿಷಿಯನ್ಗೆ, ಆ ಬ್ಯೂಟಿಷಿಯನ್ ನಿಮಗೆ ಬಂದು ಜಾಯ್ನ್ ಆಗ್ತಾನೆ. ಯಾರು ಬೇಕಾದರೂ ಮಾಡ್ಬೋದಲ್ರಿ. ಯಾರಿಗೆ ನೀವು ಪ್ರತಿಯೊಂದು ಅಂಗಡಿಗೆ ಹೇಗೆ ಹೇಳಿ, ಯಾವ ಅಂಗಡಿಗೆ ಅವರಿಗೆ ಹೇಳಿ, ಅಂಗಡಿಯವ್ರು ತಗೊಳ್ಳೋದು. ನೀವು ಅಂಗಡಿಯವ್ರಿಗೆ ಹೋಗಿ ನಮ್ಮ ಟೀ ಶರ್ಟ್ ಬಂದಿದೆ, ಟೀ ಶರ್ಟ್ ಅಲ್ಲ, ಈಗ ರೆಗ್ಯುಲರ್ ಶರ್ಟ್ ಬಂತು. ಈ ತಿಂಗಳಲ್ಲಿ ಲಾಂಚ್ ಆಗ್ತದೆ. DXN ರೆಗ್ಯುಲರ್ ಶರ್ಟ್ ಲಾಂಚ್ ಆಗ್ತದೆ, ಗೊತ್ತೋ ಇದೆಯೋ ಗೊತ್ತಿಲ್ಲ ನಮ್ಗೆ. ರೆಗ್ಯುಲರ್ ಶರ್ಟ್ ಬರ್ತಾ ಇದೆ. ಜಸ್ಟ್ ಯಾವ ಅಂಗಡಿ ಅವನು ಬ್ರ್ಯಾಂಡ್ ಬೇಕಾ ನೋಡ್ತಾನೆ, ಹೋಲ್ಸೇಲ್ ತಗೊಳ್ತಾನೆ, ಎಷ್ಟು ರೇಟ್. ಟೀ ನಿಮಗೆ ಒಂದು ಶರ್ಟಿಗೆ ₹200 ಸಿಗ್ತದೆ, ₹2,000 ಸಿಗ್ತದೆ, ₹20,000 ಶರ್ಟ್ ಇದೆ, ಗೊತ್ತುಂಟಾ ನಿಮಗೆ? ದಾಟ್ ಡಿಪೆಂಡ್ಸ್ ಅಪಾನ್ ದ ಬ್ರ್ಯಾಂಡ್, ಏನು ಬ್ರ್ಯಾಂಡ್ ಹಾಕಿದಾರಂತ. ದ್ಯಾಟ್ ಈಸ್ ಅ ಥಿಂಗ್. ಅದೆಲ್ಲ ನಾನು ನಿಮಗೆ ಟೈಮ್ ಇದ್ರೆ ನಾನು ನಿಮಗೆ ಹೇಳ್ಬೋದು ಯಾವ ಯಾವ ರೀತಿ ಮೂವ್ಮೆಂಟ್ ಮಾಡ್ಬೋದು ಅಂತ. ಒಂದು ಶರ್ಟನ್ನೇ ನೀವು ಯಾವ ರೀತಿ, ಒಂದು ಟೀ ಶರ್ಟನ್ನು ನೀವು ಹೇಗೆ ಮೂವ್ಮೆಂಟ್ ಮಾಡ್ಬೋದು ಅಂತ. ಒಂದು ಹುಡುಗ ಆ ಟೀ ಶರ್ಟನ್ನು ಅವನು ₹2,00,000 ಮಾಡ್ದ ನೋಡಿ. ಒಂದೇ ಸೇಮ್ ಟೀ ಶರ್ಟ್ ₹2,00,000. ಅಟ್ ಆಲ್ ನಿಮಗೆ ಯೂಸ್ ಮಾಡ್ಬೇಕಷ್ಟೇ, ಬ್ರೈನ್ ಯೂಸ್ ಮಾಡ್ಬೇಕು. ಓಕೆ, ಅದು ನಿಮಗೆ ಟ್ಯಾಕ್ಟಿಕ್ಸ್ ಅಲ್ಲಿ ಹೇಳ್ಕೊಡ್ತೇನೆ ಏನಂತ. ಶೇರ್ ವಿತ್ ಅದರ್ಸ್, ಇಟ್ ಇನ್ಕ್ರೀಸ್ ದ ಆಪರ್ಚುನಿಟಿ ಟು ಬಿಲ್ಡ್ ಯುವರ್ ನೆಟ್ವರ್ಕ್. 100% ನೀವು, ಯಾಕೆಂದ್ರೆ ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು, ಇದು ಮಾತ್ರ ಸಾಧ್ಯ. ಜಸ್ಟ್ ಲೈಕ್ ನಾವು ಭಿಕ್ಷುಕರ ತರ ಇರ್ಬೇಕು ನೋಡಿ, 2 ವರ್ಷ 3 ವರ್ಷ ಆ ಥರ ಇರ್ಬೇಕು ನೀವು. ಅವನಿಗೆ ಯಾರು ಬೈಲಿ ಬ್ಯಾಸ್ಟರ್ಡ್ ಅಂತ ಹೇಳಿ ಹೋಗಾಚೆ ಅಂತ ಹೇಳ್ತೀವಿ ನಾವು ಅವನಿಗೆ. ನಿನಗೆ ಬೇರೆ ಕೆಲಸ ಇಲ್ವಾ ಮಾರೆ, ನಮ್ಮ ಮನೆಗೆ ಬಾ ಕೆಲಸ ಮಾಡೋದು ಅಂತ ಹೇಳ್ತೀವಿ ಆ ಭಿಕ್ಷುಕರಿಗೆ. ನಾವು ಹೇಳ್ತೀವಿ ನೋಡಿ, ಬೇಕಾದ್ರೆ ಎಷ್ಟೋ ಜನ ನಾನು ನೋಡಿದ್ವಿ. ಅವರಿಗೆ ಅವ್ರ ಲೀಸ್ಟ್ ಬಾದರ್, ಅವ್ರಿಗೆ ಗೊತ್ತುಂಟು ದೇವ್ರು 2 ಕಿವಿ ಕೊಟ್ಟಿದ್ದಾನೆ, ಇವನು ಹೇಳ್ತಾನೆ ಇರ್ತಾರೆ, ಜನ ಹೇಳ್ತಾರೆ, ನೋ ಪ್ರಾಬ್ಲಮ್, ನಮ್ಮ ಕೆಲಸ ಏನು ಹೋಗ್ತಾ ಇರೋದು ಅಷ್ಟೇ. ಈ ಕಂಪಾರ್ಟ್ಮೆಂಟ್ ಅಲ್ಲಿ 50 ಜನ ಇದ್ದಾರೆ, 50 ಜನ ಕೇಳಿ ಕೊಡದೆ ಲೀಸ್ಟ್ ಬಾದರ್, ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಇದೆ 50 ಜನ ಇದ್ದಾರೆ, ಅಲ್ಲಿ ಹೋದಾಯ್ತು. ಇಲ್ಲಿ ಒಬ್ರು ಕೊಡ್ಲಿಲ್ಲ, ಅಲ್ಲಿ 5 ಜನ ಕೊಟ್ರು ಅವನಿಗೆ. 2 ಕಂಪಾರ್ಟ್ಮೆಂಟ್ ಕೊಡ್ಲಿಲ್ಲ, 3ನೇ ಕಂಪಾರ್ಟ್ಮೆಂಟ್ ಕೊಟ್ಟು 4ನೇ ಕಂಪಾರ್ಟ್ಮೆಂಟ್ ಕೊಡ್ಲಿಲ್ಲ ಅವನಿಗೆ. ಆ ಟ್ರೈನೇ ಬಿಟ್ಬಿಟ್ಟ, ನೆಕ್ಸ್ಟ್ ಟ್ರೈನಿಗೆ ಹೋದ ಅವನು. ದಟ್ ಈಸ್ ದ ಇಂಟೆನ್ಷನ್ ಆಫ್ ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್. ನಮ್ಗೆ ಈ ಊರೆಲ್ಲ ನೆಕ್ಸ್ಟ್ ಊರು ರೀ. ಇಲ್ಲೆಲ್ಲ ಹೋಗಿ ಕಾರ್ಕಳ ಬೇಡ ನಮಗೆ, ಚಿಕ್ಕಮಗಳೂರು ಬೇಡ, ಯಾಕೆ ನಮಗೆ ಬೀರೂರು ಬೇಡ, ನಮಗೆ ಕಡೂರು ಬೇಡ, ನಮಗೆ ಅರಸೀಕೆರೆ ಹೋಗಿ ತಿಪ್ಟೂರು ಹೋಗ್ತೀವಿ. ತಿಪ್ಟೂರಲ್ಲಿ ನೋಡಿ ಮೇಡಮ್ ಸಿಕ್ಕಿದ್ರು, ಹಮ್ಜಾ ಸಿಕ್ಕಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಬಿಸ್ನೆಸ್. ಇದು ನಿಮ್ಗೆ ಇರ್ಬೇಕು, ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ರಿಗೆ ಹೇಳ್ದೆ ಅವ್ರು ಇವ್ರು ಜಾಯ್ನ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ನಮ್ಗೆ ಆ ಕಾನ್ಫಿಡೆನ್ಸ್ ಇರ್ಬೇಕಿಲ್ಲ. ದೆನ್ ಓನ್ಲಿ ನೀವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾನ್ಫಿಡೆನ್ಸ್ ಅನ್ನ ನೀವು ಎಲ್ಲಿ ಬರ್ತದೆ ನಿಮಗೆ? ಬುಕ್ ಓದೋದ್ರಿಂದ, ಮೀಟಿಂಗ್ ಅಟೆಂಡ್ ಆಗೋದ್ರಿಂದ, ಆಡಿಯೋ ಕೇಳೋದ್ರಿಂದ, ವಿಡಿಯೋ ನೋಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮ ಹತ್ರ ಎಲ್ಲ ಕೆಪಾಸಿಟಿ ಇದೆ. ದೇವರು 2 ಕಣ್ಣು ಕೊಟ್ಟಿದ್ದಾರೆ ಅಂದ್ರೆ ಕೋಟಿ ಆದಿ, 2 ಕಿವಿ ಕೊಟ್ಟಿದ್ರೆ ಇನ್ನೆಷ್ಟು ಕೋಟಿ ಆದ. ಮಾತಾಡ್ಲಿಕ್ಕೆ ಬರ್ತಂತ ಯು ಆರ್ ಕೋಟ್ಯಾಧಿಪತಿ. ಅಷ್ಟು ಕೆಪಾಸಿಟಿ ತಮ್ಮ ಹತ್ರ ಇದೆ. ನಾವು ಇದನ್ನ ಹೇಳ್ತಾ ಇಲ್ಲ ಅಷ್ಟೇ, ಇದನ್ನ ನಾವು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಕ್ರಿಯೇಟ್ಸ್ ಆಪರ್ಚುನಿಟಿ ಟು ಬಿಲ್ಡ್ ಯುವರ್ ನೆಟ್ವರ್ಕ್ 100%. ಆದ್ರಿಂದ ಇದನ್ನ ನೀವು ಶೇರ್ ಮಾಡೋದನ್ನ, ಪ್ರಾಡಕ್ಟ್ನ ಪೊಸಿಷನ್ ಮಾಡೋದನ್ನ ನಾವು ಎಷ್ಟೋ ಸಲ ಹೇಳ್ಕೊಟ್ಟಿದ್ದೀವಿ. ಅದನ್ನು ಸಹ ನೀವು ಕಂಪ್ಲೀಟ್ ಕರಗತ ಮಾಡ್ಕೋಬೇಕಾಗ್ತದೆ. ಶೇರ್ ದ ಪ್ರಾಡಕ್ಟ್, ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಒನ್ಸ್ ಅಗೇನ್. ಸೊ ಈಗ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ. ಒಂದು ಆಟೋ ರಿಕ್ಷಾ, ಅವನು 3 ಲಕ್ಷ ಹಾಕಿ ಬಂದಿದ್ದಾನೆ. ಅವನಿಗೀಗ ದಿನಕ್ಕೆ 3,000 ದುಡಿಬೇಕು, ಇಲ್ಲ ಅಂದ್ರೆ EMI ಕಟ್ಲಿಕ್ಕೆ ಆಗೋದಿಲ್ಲ. ₹1,000 ಪೆಟ್ರೋಲಿಗೆ ಬೇಕು, ₹1,000 ಖರ್ಚಿಗೆ ಬೇಕು, ಆಮೇಲೆ ₹1,000 EMI ಕಟ್ಟಬೇಕು. ಏನು ಮಾಡಬೇಕು ಅವನು ಸರಿಯಾಗಿ ಯೋಚನೆ ಮಾಡ್ತಾನೆ. ಬೆಳಿಗ್ಗೆ ಅವನಿಗೆ 3 ಲಕ್ಷ ಅದಕ್ಕೆ ಹಾಕಿದ್ದಾನೆ, ಆದರೂ ಕೂಡ ರೆಗ್ಯುಲರ್ ಬೇಕು. ಏನು ಪೆಟ್ರೋಲ್, ₹1,000 ಪೆಟ್ರೋಲ್ ಫುಲ್ ಹಾಕಿಬಿಡ್ತಾನೆ, ಟ್ಯಾಂಕ್ ಫುಲ್ ಪೆಟ್ರೋಲ್. ಬೆಳಿಗ್ಗೆ ಶುರು ಮಾಡ್ತಾನೆ ಅವನು 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್. 7 ಗಂಟೆ, 8 ಗಂಟೆ, 9 ಗಂಟೆ, ಯಾರು ಬರಲಿಲ್ಲ ಅಂದ್ರೆ ವರಿ ಮಾಡೋದಿಲ್ಲ ಅವನು. ಕಾದು ಕುತ್ಕೊಂಡಿರ್ತ. 8 ಗಂಟೆಗೆ ಒಬ್ಬರು ಕಸ್ಟಮರ್ ಬಂದು, ಅಲ್ಲಿ ಹೋದ, ಬೆಂಗಳೂರಿಂದ ರಾಜಾಜಿನಗರ ಹೋದ, ಅಲ್ಲಿ ಇನ್ನೊಂದು ಕಸ್ಟಮರ್ ಇದ್ದಾರೆ, ಅಲ್ಲಿಂದ ಇನ್ನೊಂದು ಮಾರ್ತಾಹಳ್ಳಿಗೆ ಹೋದ, ಮಾರ್ತಾಹಳ್ಳಿಯಿಂದ ಹೋದ ಬನ್ನೇರುಘಟ್ಟಕ್ಕೆ ಹೋದ. ಬನ್ನೇರುಘಟ್ಟ ಅವನಿಗೇನಾದ್ರು ಬೇಜಾರುಂಟ? ಇಲ್ಲ. ಯಾಕಂದ್ರೆ ಅವನ ಆ ಬಿಸ್ನೆಸ್, ಈಸ್ ದ ಓನರ್. ಆಸ್ ಎ ಓನರ್ ಅವನು ಆ ರೀತಿ ಮೆಂಟಾಲಿಟಿಗೆ ಬರಬೇಕು. ನೀವು DXN ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಬೇಡಿ, ತಮ್ಮ ಬಿಸ್ನೆಸ್ ಮಾಡಿ.
ನಮಗೇನು ಇದ್ರಲ್ಲಿ ದುಡ್ಡು ಸಿಗ್ತದೆ ಅಂತ ನೋಡಿ, DX ಅನ್ನು ಆಪರ್ಚುನಿಟಿ, ಅವಕಾಶವನ್ನು ಯೂಸ್ ಮಾಡಿ. ಅಷ್ಟು ನೀವು ಸೀರಿಯಸ್ ಆಗಿ ಒಂದು 5 ಪೇಸ್ಟ್, 5 ಸೋಪ್, 5 ಕಾಫಿ, 5 ಟೀ, 5 ಡೈನಾ ವಾಶ್, 5 ಡಿಶ್ ವಾಶ್, ಅದನ್ನ ನೀವು 30,000 ರೂಪಾಯಿ ಇಟ್ಕೊಂಬಿಡಿ. ದಟ್ ಈಸ್ ದ ಸೀಡ್ ಸ್ಟಾಕ್. 50,000 ಇಟ್ಟರು ಒಳ್ಳೇದು. ಅಟ್ಲೀಸ್ಟ್ 30,000 ರೂಪಾಯಿ ನೀವು ಇಟ್ಕೊಳ್ಳಿ. ಸೀರಿಯಸ್ ಬಿಸ್ನೆಸ್ ಮಾಡೋರಿ. ಪ್ರತಿ ಸಲ ಹೋಗೋ ಸ್ಟಾಕ್ ಪಾಯಿಂಟಲ್ಲಿ ಅಲ್ಲಿ ಹೋಗಿ ಅವ್ರ ಹತ್ರ ಇದೆಯಾ, ಅವರಿಗೆ ಏನು ಮಾಡ್ರಿ ಸ್ಟಾಕ್ ಇಲ್ಲ ಅಂತ ಹೇಳೋದು. ಅವ್ರ ಬಿಸ್ನೆಸ್ ನಮ್ದು. ನಮ್ಮ ಬಿಸ್ನೆಸ್ಗೆ ನಮ್ಮ ಹತ್ರ ಅಂಗಡಿಯಲ್ಲಿ ಸಾಮಾನು ಇಲ್ಲ ಅಂತ ಹೇಳಿದ್ರೆ ಅದೇನು ಹೇಳ್ತಾರೆ. ಇದನ್ನ ನೀವು ಫಸ್ಟ್ ಕಲ್ತ್ಕೋಬೇಕು ನೋಡಿ. ಸೀರಿಯಸ್ ಬಿಸ್ನೆಸ್ ಮಾಡುವ. ನಾವು ಹೇಳ್ತೀವಿ ಪೆರು ಅವರು ಎಷ್ಟೋ 100 ಕೋಟಿ ಮಾಡ್ತಾರಂತ. ಪೆರು ಒಬ್ಬರೊಬ್ರು ಡಿಸ್ಟ್ರಿಬ್ಯೂಟರ್ 1 ಲಕ್ಷ ರೂಪಾಯಿ ಪ್ರಾಡಕ್ಟ್ ಇಟ್ಕೊಳ್ತಾರೆ. ಡಿಸ್ಟ್ರಿಬ್ಯೂಟರ್ 1 ಲಕ್ಷ ರೂಪಾಯಿ, ಸ್ಟಾಕ್ ಪಾಯಿಂಟ್ ಅಲ್ಲ. ಇಲ್ಲಿ ನಮ್ಮ ಹತ್ರ ಸ್ಟಾಕ್ ಪಾಯಿಂಟ್ಗೆ ಹೋದ್ರು 50,000 ಪ್ರಾಡಕ್ಟ್ ಇಲ್ಲ. ಅವರು ಒಬ್ಬರೊಬ್ರು ಡಿಸ್ಟ್ರಿಬ್ಯೂಟರ್ 1 ಲಕ್ಷ ಇಟ್ಟು, ಅವ್ರ ಮೊಬೈಲ್, ಅವ್ರ ಕಾರೇ ಅವರು ಸ್ಟಾಕ್ ಪಾಯಿಂಟ್ ನೋಡಿ, ಅದೇ ಸ್ಟಾಕ್ ಪಾಯಿಂಟ್. ಅದಕ್ಕೋಸ್ಕರ 100 ಕೋಟಿ ಮಾಡಿ, 100 ಕೋಟಿ, ಒಂದು 3 ಕೋಟಿ ಜನ 100 ಕೋಟಿ ಮಾಡೋದಂದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಲ್ಲ. 3 ಕೋಟಿ ಜನ ಇರೋದು 100 ಕೋಟಿ ಸೇಲ್ ಮಾಡ್ತಾರೆ. ಏನು ಮಾಡ್ತಾರೋ ಇದನ್ನ ಐಡಿಯಾ ಯೂಸ್ ಮಾಡ್ತಾರೆ. ಈ ಬಿಸ್ನೆಸ್ ಐಡಿಯಾವನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ನಾವು ಫಸ್ಟ್ ಮನೆಯಲ್ಲಿ ಒಂದು ಮೈ ಹೋಮ್ ಮೈ ಶಾಪ್ ಅನ್ನು ಸ್ಟಾರ್ಟ್ ಮಾಡಿ. ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್ಸ್. ಸೈಡಲ್ಲಿ ಕಾಫಿ, ಟೀ, ಪೇಸ್ಟ್ ಎಲ್ಲ ಒಂದು ಇಟ್ಕೊಂಬಿಡಿ, ಅಥವಾ ಒಂದು ಟೇಬಲ್ ಇಟ್ಕೊಳ್ಳಿ, ಅದರಲ್ಲಿ ಇಟ್ಕೊಳ್ಳಿ. ಹ್ಯಾವ್ ಎ ನೈಸ್ ಡಿಪ್ಸ್. ಬಂದವ್ರಿಗೆ ಏನ್ರಿ ಅಂತ ಕೇಳಬೇಕು. ಯಾಕಂದ್ರೆ ಮನೆಯಲ್ಲಿ ಇದೆಲ್ಲ ಪ್ರಾಡಕ್ಟ್ ಇಟ್ಟಿದ್ದಾರೆ ಅಂದ್ರೆ ಏನೋ ಒಂದು ಇರಬೇಕಲ್ಲ. ಮನೆಯಲ್ಲಿ ಪ್ರಾಡಕ್ಟ್ ಏನು ಇಡುವುದಿಲ್ಲ. ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇಡ್ತಾರೆ, ಸೋಫಾ ಸೆಟ್ ಇರ್ತಾರೆ, ಅಥವಾ ಬೇರೆ ಏನಾದರೂ ಶೋ ಏನೋ ಐಟಮ್ ಇಡ್ತಾರೆ. ಆದರೆ ಇದೆಲ್ಲ ಪ್ರಾಡಕ್ಟ್ ಇಟ್ಟಿದ್ದಾರೆ ಅಂದರೆ ಜನ ಕೇಳ್ತಾರೆ. ನೀವೊಂದು ಹೇಳುವ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್. ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟ್ಸ್ ನೀಡ್ ಬಿಫೋರ್ ವಿಸಿಟಿಂಗ್. ಯು ಹ್ಯಾವ್ ಟು ಡಿಟರ್ಮೈನ್. ನೀವು ನಿರ್ಧಾರ ಮಾಡಬೇಕು. ಪ್ರಾಸ್ಪೆಕ್ಟ್ಗೆ ಪ್ರಾಡಕ್ಟ್ ತಗೊಳ್ತಾರೆ. ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟ್ ನೀಡ್ ಬಿಫೋರ್ ವಿಸಿಟಿಂಗ್. ನಮ್ಮ ಹತ್ರ ಇಲ್ಲದೆ ಹೇಗೆ ಕೊಡ್ಲಿಕ್ಕೆ ಆಗ್ತದೆ. ಆ್ಯಂಡ್ ಸೆಲ್ ಯುವರ್ ಪ್ರಾಡಕ್ಟ್ಸ್ ಆನ್ ಕಸ್ಟಮರ್ ಪ್ರೈಸ್. ಇದು ಸಹ ಇಂಪಾರ್ಟೆಂಟ್. ತುಂಬ ಜನ DP ರೇಟಲ್ಲಿ ಕೊಡ್ತಾರೆ. ನೀವು DP ರೇಟಲ್ಲಿ ಕೊಟ್ಟರೆ ಸ್ವಲ್ಪ ದಿವಸ ಅಷ್ಟೇ ನಿಮ್ಮ ಬಿಸ್ನೆಸ್ ಮತ್ತೆ ನಿಮ್ಮದು ಬಿಸ್ನೆಸ್ ಡಲ್ ಆಗ್ತಾ ಬರ್ತಾರೆ. ಒಂದು ಯಾರಿಗೆ ಫಸ್ಟ್ ಟೈಮ್ ಕೊಡಬೇಕಾದ್ರೆ ನೀವು MRPಯಲ್ಲೇ ಕೊಡಬೇಕು, DPಯಲ್ಲಿ ಕೊಡ್ಲಿಕ್ಕೆ ಹೋಗ್ಬಾರ್ದು. ಅದ್ರ ಮೇಲೆ 5 ರೂಪಾಯಿನೂ ಕಮ್ಮಿ ಮಾಡಬಾರ್ದು. ಅವನೇನೋ ಚಿಲ್ಲರೆ ಇಲ್ಲ, ಓಕೆ, ಲೆಟ್ ಇಟ್ ಬಿ. ಅದರ್ವೈಸ್ ಕಮ್ಮಿ ಮಾಡ್ಬೋದು. ನೀವೇನಾದರೂ 5 ರೂಪಾಯಿ ಕಮ್ಮಿ, 10 ರೂಪಾಯಿ ಕಮ್ಮಿ ಮಾಡಿದ್ರೆ ಅವನಿಗೆ ಪುನಃ 20 ರೂಪಾಯಿ ಕಮ್ಮಿ ಮಾಡಿ ಹೇಳ್ತಾನೆ. ನೆಕ್ಸ್ಟ್ ಟೈಮ್ ಇನ್ನೂ ಕಮ್ಮಿ ಕೇಳ್ತಾನ. ಇವನಿಗೆ ಏನೋ ಭಯಂಕರ ಲಾಭ ಇದೆ ಇದರಲ್ಲಿ ಅಂತ. ಅದಕ್ಕೋಸ್ಕರ ಯು ಶುಡ್ ನಾಟ್, 5 ಪೈಸನು ನೀವು ಹೊಸಬರಿಗೆ ರೇಟ್ ಕಮ್ಮಿ ಮಾಡಬಾರ್ದು. ದಿಸ್ ಇಸ್ ತಿಳ್ಕೊಳ್ಳಿ. ಸೆಲ್ ಪ್ರಾಡಕ್ಟ್ ಆನ್ ಕಸ್ಟಮರ್ ಪ್ರೈಸ್. ಯಾಕೆಂದ್ರೆ ಇದನ್ನು ಯಾಕೆ ಕಂಪನಿಯವರು ಬರೆದಿದ್ದಾರೆ? ಅವ್ರಿಗೇನಾದ್ರು ತಲೆ ಇಲ್ಲ ಅಂತ ಬರೆದಿದ್ದಾರೆ? ಇದೆಲ್ಲ ಅನುಭವ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ ಅವರಿಗೆ. ಅದಕ್ಕೋಸ್ಕರ ಬರೀತಾರೆ. ನೀವೇನಾದರೂ DPಲಿ ಕೊಟ್ರೆ ಅಂತ ಹೇಳ್ಕೊಳ್ಳಿ, ಅವನು ರಿಜಿಸ್ಟ್ರೇಷನ್ನೇ ಮಾಡೋದಿಲ್ಲ, ಅವನು ಬೇರೆಗೆ ಹೇಳೋದು ಇಲ್ಲ. ಯಾಕೆಂದ್ರೆ ನೀವು ನಿಮ್ಮ ರೇಟಲ್ಲೇ ಕೊಡ್ತಾ ಇದೆಯಲ್ಲ. ಪುನಃ ನಾನು ಜಾಯ್ನ್ ಆದ್ರೆ ನನಗೆ ಅದೇ ರೇಟಲ್ಲ, ಬೇರೆ ರೇಟ್ ಸಿಗ್ತದ? DPಯಲ್ಲಿ ಕೊಟ್ಟಾಗಿದೆ ನೀವು. ದಿಸ್ ಇಸ್ ದ ರಾಂಗ್ ಸಿಸ್ಟಮ್. ಅದನ್ನ ಫಸ್ಟ್ ಟೈಮ್ ಯಾರಿಗೆ ಕೊಡಬೇಕಾದ್ರೂ ನೀವು MRPಯಲ್ಲೇ ಕೊಡಿ. ಅವನೇನಾದರೂ ಕೇಳಿದರೆ, ಡಿಸ್ಕೌಂಟ್ ಕೇಳಿದರೆ, ನಿನ್ನ ಫೋಟೋ ID ಪ್ರೂಫ್ ಕೊಡಪ್ಪ, ನೀನು ಜಾಯಿನ್ ಮಾಡಿಬಿಡ್ತೀನಿ. ನಿನಗೆ ಸ್ಟಾಕ್ ಪಾಯಿಂಟ್ ಎಲ್ಲಿ ಸಿಗ್ತದೆ ಅಂತ ತೋರಿಸ್ಬಿಡ್ತೀನಿ. ನೀನು ಅಲ್ಲೇ ಹೋಗಿ ತೊಗೊಂಬೋ, ಹೋಲ್ಸೇಲ್ ರೇಟಲ್ಲಿ ಸಿಗ್ತದೆ. ನಾನು ಇಲ್ಲಿ ಬಂದಿದ್ದೀನಿ, ಬಸ್ ಚಾರ್ಜ್ ಹಾಕ್ಕೊಂಡು ಬಂದಿದ್ದೀನಿ, ನನಗೆ ಇವತ್ತು ಟೈಮ್ ಇಷ್ಟು ಇಲ್ಲಿ ಆಗಿದೆ ಈಗ, ಸೊ ಅದಕ್ಕೋಸ್ಕರ ಈ ರೇಟೇ ತೊಗೊಳ್ಳೋದು. ಸರ್ವಿಸ್ ಇದೆ, ಅದಕ್ಕೆ ಸರ್ವಿಸ್ ಕೊಟ್ಟಿದ್ದೀನಲ್ಲ, ಅದಕ್ಕೆ ಏನು ರೇಟ್ ಇದೆ MRP ರೇಟ್. ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಟಾಕ್ ಪಾಯಿಂಟ್ ನಿಮಗೆ ತೋರಿಸ್ಕೊಡ್ತಿದ್ದೆ, ಏನು ವರಿ ಮಾಡಬೇಡಿ. ನಿಮ್ಮ ಡಾಕ್ಯುಮೆಂಟು ಫೋಟೋ ಇಟ್ಕೊಂಡು ಬನ್ನಿ, ಸೈನ್ ಮಾಡಿ, ಹೋಲ್ಸೇಲ್ ರೇಟ್ ನೀವೇ ಅಲ್ಲಿ ಹೋಗಿ ತೊಗೊಂಬನ್ನಿ, ರೇಟ್ ನಿಮಗೆ ಕಮ್ಮಿ. ಇದನ್ನು ನಾವು ಹೇಳಿಬಿಡ್ಬೇಕು. ಆವಾಗ ಏನಾಗ್ತದೆ, ಇನ್ನೊಂದು ದಿವಸ ಯಾರಾದರೂ ಬೇರೆಯವ್ರು ಬಂದರು, ಅವ್ರಿಗೆ ಹೇಳಿದಾರಲ್ಲ, ಅಶೋಕ್ ಅವ್ರು ನನಗೆ ಹೇಳಿದ್ದಾರೆ ಇದನ್ನು ಡಿಸ್ಕೌಂಟಲ್ಲಿ ಸಿಗ್ತದೆ, ಅಲ್ಲಿ ಹೋಗ್ಬೇಕಂತ ಯಾರಾದರೂ ಹೇಳಿದ್ರೆ ಆ ಥರ ಅವ್ರು ನಿಮಗೆ ಬೇರೆ ಕಡೆ ಜಾಯ್ನ್ ಆಗೋದಿಲ್ಲ. ನಾವು ಫಸ್ಟೇ ನೀವು ಇದನ್ನು ಕ್ಲಿಯರ್ ಮಾಡಬೇಕು. ಸೊ ದಿಸ್ ಇಸ್ ದ ಥಿಂಗ್. ಈಗ ನಿಮಗೆ ಇಫ್ ನಥಿಂಗ್ ಈಸ್ ಬೀ ಸೋಲ್ಡ್, ಏನೂ ಮಾರಾಟ ಆಗಲಿಲ್ಲ,
ಏನು ಪ್ರಾಡಕ್ಟನ್ನು ಕೊಡಲಿಲ್ಲ, ಏನಾಗ್ತದೆ? ನಥಿಂಗ್ ಈಸ್ ಹ್ಯಾಪನಿಂಗ್. ಏನೇನೂ ಆಗೋದಿಲ್ಲ. ನೀವು ಸ್ಟಾರ್ ಇದ್ದದ್ದು ಸ್ಟಾರ್ ಸಹ ಆಗೋದಿಲ್ಲ ನಿಮಗೆ, ರೂಬಿ ಆಗೋದೇ ಇಲ್ಲ, ಡೈಮಂಡ್ ಅಂತೂ ಆಗೋದಿಲ್ಲ. ಸೈಕಲ್ ತಗೊಂಡಿದ್ರಿ, ಸೈಕಲ್ ತುಳಿದ್ರೆ ಮಾತ್ರ ಮುಂದೆ ಹೋಗುದು. ರಿಕ್ಷಾ ತಗೊಂಡಿದ್ರಿ, ರಿಕ್ಷಾ ಸ್ಟ್ಯಾಂಡಲ್ಲಿ ಹೋಗಿ ನಿಂತರೆ ಮಾತ್ರ ಅದು ವರ್ಕೌಟ್ ಆಗೋದು. ಅದೇ ಥರ ಈ ಬಿಸ್ನೆಸ್ ಕೂಡ. ಸೊ ಸೇಮ್ ಸಿಸ್ಟಮ್, ಯಾವ ಬೇರೆ ಸಿಸ್ಟಮ್ ಇಲ್ಲ. ಇಫ್ ನಥಿಂಗ್ ಇಸ್ ಬಿನ್ ಸೋಲ್ಡ್, ನಥಿಂಗ್ ಇಸ್ ಹ್ಯಾಪ್ನಿಂಗ್. ನಾವು ಲಾಕ್ ಮಾಡಿದ್ದೀವಿ, ನೀವು ಏನು ಮಾಡಿದ್ರು ಓಪನ್ ಆಗೋದಿಲ್ಲ. ಓಪನ್ ಮಾಡ್ಲಿಕ್ಕೆ ಇಲ್ಲಿ ಜನ ಬೇರೆ ಇಲ್ಲ, ಮೀಟಿಂಗ್ ಲಾಕ್ ಆಗಿ ಹೋಗಿದೆ. ನೀವು ಈವನ್ ನಾನು ಹೇಳ್ದಲ್ಲ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೋನ್ ಅಂತೇಳಿ ಹೊರಗೆ ಹೋಗ್ಬಿಟ್ಟಿರ್ತಾರೆ. ಪುನಃ ನೀವು ಕಾಲ್ ಮಾಡಿದರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಒನ್ಸ್ ನೀವು ಅಟೆಂಡ್ ಮಾಡಿದ್ರೆ ಅದನ್ನು ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ನಮಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಬರ್ತದೆ ಪುನಃ. ಎಲ್ಲಿ ಹುಡುಕ್ಬೇಕು ಮೀಟಿಂಗ್ ಓಪನ್ ಮಾಡೋದಲ್ಲಿ. ದಿಸ್ ವಿಲ್ ಅದರ್ಸ್ ಸ್ಕ್ರೀನ್ ಶಾರಿಂಗ್, ಡೂ ಯು ವಾಂಟ್ ಟು? ಏನಾಯ್ತು ಅಂತ. ಓಕೆ, ಲಾಕ್ ಓಪನ್ ಮಾಡಿದ್ವಿ ನೋಡಿ. ಓಕೆ, ಕಮ್ ಟು ದ ಪಾಯಿಂಟ್. ಇಫ್ ನಥಿಂಗ್ ಈಸ್ ಬಿನ್ ಸೋಲ್ಡ್, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಸೊ ಆದ್ರಿಂದ ನೀವು ಪ್ರಾಡಕ್ಟನ್ನು 30,000 ಪ್ರಾಡಕ್ಟ್ ತಗೊಳ್ಳಿ, ಒನ್ ಬೈ ಒನ್ ಹೋಮ್ ಮೀಟಿಂಗ್ ಸ್ಟಾರ್ಟ್ ಮಾಡಿ, ಒನ್ ಮೀಟಿಂಗ್ ಸ್ಟಾರ್ಟ್ ಮಾಡಿ, ಓಪನ್ ಮೀಟಿಂಗ್ ಸ್ಟಾರ್ಟ್ ಮಾಡಿ. ಆಟೋಮೆಟಿಕ್ ಏನಾಗ್ತದೆ? ಪ್ರಾಡಕ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಪಿ ವಿ ಜನರೇಟ್ ಆಗ್ತದೆ. ಸೊ ನೀವು ಅಂಗಡಿನೇ ಓಪನ್ ಮಾಡಲಿಲ್ಲ, ಅದರಲ್ಲಿ ಅಂಗಡಿ ಓಪನ್ ಮಾಡಿದ್ರು ಅದರಲ್ಲಿ ಸಾಮಾನು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ. ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಥರದೇ ಮಾಡ್ಬೇಕಾದ್ರೆ. ಸೊ ಸೀರಿಯಸ್ ಬಿಸ್ನೆಸ್ ಮಾಡೋರಿಗೆ ಇದನ್ನು ನೀವು ಮೈಂಡ್ ಸೆಟ್ ಮಾಡಿ ವರ್ಕ್ ಮಾಡಿ. ನಮ್ಮ ಸಿಸ್ಟಮ್ ಹೇಳ್ತದೆ, ಇನ್ವೆಸ್ಟ್ಮೆಂಟ್ ಕ್ರಿಯೇಟ್ ಇಂಟ್ರೆಸ್ಟ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಮೈಂಡಿಗೆ ಬರ್ತದೆ, ಅವ್ರ ಹತ್ರ ಹೋಗೋಣ, ಇವ್ರ ಹತ್ರ ಹೋಗೋಣ. ಓಕೆ, ಸ್ಟಾರ್ಟ್ ಮಾಡಿ, ಆಗ್ತದೆ. ಸರ್ವೈವಲ್ ಸೊಲ್ಯೂಷನ್, ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್. ಸರ್ವೈವಲ್ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ಆಗಲೇಬೇಕು, ಗಟ್ಟಿ ಆಗ್ಬೇಕು. ನಾವು ಇದರಲ್ಲಿ ಗಟ್ಟಿಯಾಗಿ ನಿಲ್ಬೇಕು ನೋಡಿ. ಗಟ್ಟಿಯಾಗಿ ನಿಂತರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಲೈಫ್ ಲೈನ್ ಆಫ್ ಯುವರ್ ಬಿಸ್ನೆಸ್, ಇದೇ ಒಂದು ಜೀವನ ಅಂತ ಹೇಳಿಸ್ಬೇಕು. DX ಅನ್ನೇ ಜೀವನ, DX ಅನ್ನೇ ನಮ್ಮ ಲೈಫ್. ಯಾವಾಗ ಎಣಿಸ್ತಿರೋ ಆವಾಗ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಕಬೀರ್ ದಿಂಗ್ರಾ ಅವರ ಒಂದು ವಿಡಿಯೋಸ್ ಇದೆ ನೋಡಿ, DX ಅಂಡ್ ಲೈಫ್ ಅಂತ ಹಾಕಿ ಯೂಟ್ಯೂಬಲ್ಲಿ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ, ಹೇಗೆ ನಿಮಗೆ ಅದು ವರ್ಕ್ ಆಗ್ತದೆ ಅಂತ. ಸೊ ಲೈಫ್ ಲೈನ್ ಆಫ್ ಯುವರ್ ಬಿಸ್ನೆಸ್ ಅಲ್ಲಿ ನಿಮಗೆ ಲೈಫ್ ಲೈನ್ ಏನು ಅಂತ. ಲೈಫ್ ಲೈನ್ ಅಂದರೆ ಗೊತ್ತುಂಟಲ್ಲ, ಅದಿಲ್ಲ ಅಂದರೆ ಲೈನ್ ಇಲ್ಲ. ಅದರಲ್ಲಿ ನಿಮಗೆ ಫಸ್ಟ್ ಇಸ್ ದ ಕ್ವಾಲಿಟಿ ಕನ್ಸ್ಯೂಮರ್ಸ್. ಯಾಕೆಂದರೆ ನೀವು ಒಂದು ಕಾಫಿ ಕುಡಿಬೋದು, ಟೀ ಕುಡಿಬೋದು, ನಿಮ್ಮ ಪಿ ವಿ 1,000 2,000 ಪಿ ವಿ ಆಗ್ಬೋದು, ಪರ್ಸನಲ್ ಪಿ ವಿ. ಬಟ್ ರೆಗ್ಯುಲರ್ ಆಗಬೇಕಾದ್ರೆ ಏನು ಮಾಡಬೇಕು? ರೆಗ್ಯುಲರ್ ಕನ್ಸ್ಯೂಮರ್ಸ್ ಬೇಕು, ರೆಗ್ಯುಲರ್ ಕಸ್ಟಮರ್ಸ್ ಬೇಕು. ಅಂದರೆ ನಿರಂತರ ಗಿರಾಕಿಗಳು ಬೇಕು ನಿಮಗೆ, ನಿರಂತರ ತಗೊಳ್ಳುವ ಪರ್ಚೇಸರ್ ಬೇಕು. ಕ್ವಾಲಿಟಿ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲ ಕನ್ಸ್ಯೂಮರ್ಸನ್ನು ನೀವು ಏನು ಗೊತ್ತುಂಟ, ಜಾಯಿನ್ ಮಾಡುವ ಅಗತ್ಯ ಇಲ್ಲ. ಅವರಿಗೆ ಸರ್ವಿಸ್ ಕೊಡಬೇಕು, ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಇದು ಇಂಪಾರ್ಟೆಂಟ್ ಇರ್ತದೆ. ನೀವು ಕನ್ಸ್ಯೂಮರ್ಸನ್ನು ಬಂದು ಕೆಲವು ಟೈಮ್ ಜಾಯಿನ್ ಮಾಡ್ತೀರಿ, ಸೊ ಅಲ್ಲಿ ನೀವು ರಾಂಗ್ ತಪ್ತೀರಿ. ನೀವು ಅವ್ರಿಗೆ ಹೇಳಬೇಕು, ನಿಮಗೆ ನೋಡಿ ಸ್ಟಾಕ್ ಪಾಯಿಂಟಿಗೆ ಹೋಗಿ ತೊಗೋಬೋದು, ತೊಗೊಂಡ್ರೆ ನಿಮಗೆ ರೇಟ್ ಸ್ವಲ್ಪ ಕಮ್ಮಿ ಸಿಗ್ತದೆ ನೋಡಿ ಅಂತ. ಕೆಲವರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ಅವರನ್ನು ನೀವು ಓನ್ಲಿ ಕ್ವಾಲಿಟಿ ಕನ್ಸ್ಯೂಮರ್ ಆಗಿ ಇಟ್ಕೊಳ್ಳಿ, MRPಲೇ ಕೊಡಿ, ಬಟ್ ಸರ್ವಿಸನ್ನು ಕರೆಕ್ಟ್ ಕೊಡ್ತಾ ಇರಬೇಕು. ಅವರಿಗೆ ಫೋನಲ್ಲಿ ಟಚ್ಚಲ್ಲಿ ಇಟ್ಕೊಳ್ಬೇಕು ನೀವು. ಆವಾಗ ಅವರು ಕ್ವಾಲಿಟಿ ಕನ್ಸ್ಯೂಮರ್ ಆಗಿರ್ತಾರೆ. ನಿಮಗೆ ಈಸಿಯಾಗಿ ಈ RGGL ತೊಗೊಳ್ಳೋರು ಇರ್ಬೋದು, ಸ್ಪಿರುಲ್ನಾ ತೊಗೊಂಡವ್ರು ಇರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಇರ್ಬೋದು. ನೀವು ಅವರಿಗೆ ರಿಜಿಸ್ಟ್ರೇಷನ್ ಆದ ನಂತರ ನೀವು ಅಲ್ಲಿ ಹೋಗಿ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಪುನಃ ಇದು ರಾಂಗ್ ರಾಂಗ್ ಸಿಸ್ಟಮ್. ಅದು ಮಾಡಲಿಕ್ಕೆ ಹೋಗ್ಬಾರ್ದು. ಅವ್ರಿಗೆ ಹೇಳಬೇಕು, ನೀವು ರಿಜಿಸ್ಟ್ರೇಷನ್ ಇಂಟ್ರೆಸ್ಟ್ ಇದ್ದರೆ ನೀವು ಸ್ಟಾಕ್ ಪಾಯಿಂಟಲ್ಲಿ ಬಂದು ಕೊಂಡೋಗ್ಬೇಕು ಅಂತ ಹೇಳಬೇಕು, ಸರ್ವಿಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ನೀವು ಎರಡು ಆಪ್ಷನ್, ಒಂದೇ ಜಾಯಿನ್, ಇಲ್ಲ ಅವರ ಕ್ವಾಲಿಟಿ ಕನ್ಸ್ಯೂಮರ್ ಆಗೇ ಇರಲಿ ಅವರು. ಸೊ ದಟ್ ಈಸ್ ದ ಸೆಕೆಂಡ್. ಮಿನಿಮಮ್ 100 ಕ್ವಾಲಿಟಿ ಕನ್ಸ್ಯೂಮರ್ಸ್, ಒಂದು ಎರಡಲ್ಲ. ಟಾರ್ಗೆಟ್
ನೀವು ಬರೆದಿಡ್ಬೇಕು, ನಾನು 100 ಕ್ವಾಲಿಟಿ ಕನ್ಸ್ಯೂಮರ್ಸನ್ನು ರೆಡಿ ಮಾಡ್ತೀನಿ. ಕ್ವಾಲಿಟಿ ಅಂದರೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಕ್ವಾಲಿಟಿ ಅಂದರೆ ನಿರಂತರ ಪರ್ಚೇಸ್ ಮಾಡುವ ರೆಗ್ಯುಲರ್ ಕನ್ಸ್ಯೂಮರ್ಸ್. ಈ ಹೊಸ ಹೊಸ ಪ್ರಾಡಕ್ಟ್ ಬಂದರೆ ನೀವು ಅವ್ರಿಗೆ ಹೇಳಬೇಕು. ಗುಣಮಟ್ಟ, ಕ್ವಾಲಿಟಿ ಅಂದರೆ ಗುಣಮಟ್ಟದ ಗ್ರಾಹಕರು ಅಂತ ಹೇಳ್ಬೋದು. ಗುಣಮಟ್ಟದ 100 ಗುಣಮಟ್ಟದ ಗ್ರಾಹಕರು ಬೇಕು ನಮಗೆ. ಆ ಗುಣಮಟ್ಟದ ಗ್ರಾಹಕರನ್ನ ಹುಡುಕ್ಬೇಕಾಗ್ತದೆ. ಸೊ ಮಿನಿಮಮ್ 100. ಈ ಸ್ಟಾರ್ಟ್ ವಿತ್ 1, 2, 3. ಯಾರಾದರೂ 100 ಗುಣಮಟ್ಟದ ಗ್ರಾಹಕರು ಇದ್ದಾರ ನೋಡಿ, ಕೈ ಎತ್ತಿ ನೋಡಿ. ಕಂಪನಿ ಇದನ್ನ ಆಲ್ರೆಡಿ ನಿಮಗೆ NDT-ಯಲ್ಲಿ ಕೊಟ್ಟಿದೆ. ನೀವು ಇದನ್ನ ಮಾಡಬೇಕು. ಮಾಡಿದರೆ ನೀವು ಸರ್ವೈವ್ ಆಗ್ತೀರಿ, ಆರಾಮಿರ್ತೀರಿ, ಏನೂ ತೊಂದರೆ ಇಲ್ಲದೆ ಇರ್ತೀರಿ ಅಂತ ಕಂಪನಿಯವರು ಇದರಲ್ಲಿ ಬರೆದಿಟ್ಟಿದ್ದಾರೆ, ಪ್ರಿಂಟೆಡ್ ಕೊಟ್ಟಿದ್ದಾರೆ. ಎಷ್ಟು ಜನ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಲೈಫ್ ಲೈನ್ ಆಫ್ ಯುವರ್ ಬಿಸ್ನೆಸ್, ನಿಮ್ಮ ನಿರಂತರ ನಿಮ್ಮ ಬಿಸ್ನೆಸ್ ಇರಬೇಕು ಅಂದರೆ 100 ಗುಣಮಟ್ಟದ ಗ್ರಾಹಕರು ಇರಬೇಕು. ಅದರಲ್ಲಿ ಕೊಟ್ಟಿದೆ ಎ ವೆರಿ ವೈಟಲ್ ಸ್ಟೆಪ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್ ಅಂತಲೂ ಕೊಟ್ಟಿದ್ದಾರೆ. ವೈಟಲ್ ಸ್ಟೆಪ್, ವೈಟಲ್ ಸ್ಟೆಪ್ ನಿಮಗೆ ವೈಟಲ್ ಸೈನ್ಸ್ ಅಂತ ಇದೆ, ಗೊತ್ತಿದೆಯಲ್ಲ ಗೊತ್ತಿಲ್ಲ ನಿಮಗೆ. ವೈಟಲ್ ಸೈನ್ಸ್ ಒಂದ್ಸಲ ನೀವು ವೈಟಲ್ ಸೈನ್ಸ್ ಅನ್ನು ಅರ್ಥ ಮಾಡಿದ್ರೆ ನಿಮ್ಮ ಬೋನಸ್ ಕೆಳಗೆ ಬರುವುದಿಲ್ಲ. ಒನ್ಸ್ ನಿಮಗೆ 20,000 ಬರ್ತದೆ ಅಂದರೆ ಪುನಃ ಡೌನ್ ಆಗೋದಿಲ್ಲ. ವೈಟಲ್ ಸೈನ್ಸ್ ಗೊತ್ತಿರಬೇಕು ನಿಮಗೆ. ನೆಟ್ವರ್ಕ್ ಮಾರ್ಕೆಟಲ್ಲಿ ವೈಟಲ್ ಸೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಎ ವೈಟಲ್ ಸ್ಟೆಪ್ ಆಫ್ ಒಂದು ಇದು ಅಷ್ಟೇ. ಈ ವೈಟಲ್ ಸ್ಟೆಪ್ ಅಲ್ಲಿ ಇದು ಒಂದು ಯಾವುದು? 100 ಕನ್ಸ್ಯೂಮರ್ಸ್ ಅನ್ನ ನೀವು ರೆಡಿ ಮಾಡೋದು ಒಂದು. ಎ ವೆರಿ ವೈಟಲ್ ಸ್ಟೆಪ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್. ಅವರು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ PV ರೆಗ್ಯುಲರ್ ಆಗಿ ಬರ್ತಾ ಇರ್ತದೆ ನೋಡಿ. ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬೈಯರ್ಸ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ಎಗ್ಸ್. ಗೋಲ್ಡನ್ ಎಗ್ಸ್ ಗೊತ್ತುಂಟಲ್ಲ, ದಿನಕ್ಕೊಂದು ಮೊಟ್ಟೆ ಇಡ್ತಿತ್ತು ಅಂತೇಳಿ ಅವನು ದಿನ ಒಂದು ಮೊಟ್ಟೆ ಹಾಕಿ ಒಂದೇ ಸಲ ಎಲ್ಲ ಮೊಟ್ಟೆ ತಂದು ಆ ಕೋಳಿಯನ್ನೇ ಕಟ್ ಮಾಡ್ತಾನಲ್ಲ ಅದು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ರೆಗ್ಯುಲರ್ ಕನ್ಸ್ಯೂಮರ್ಸ್ ಇರ್ತಾರೆ, ರೆಗ್ಯುಲರ್ ತುಂಬ ಇದ್ದಾರೆ. ಕೆಲವು ಟೈಮ್ ಏನು ಮಾಡ್ತೀವಿ, ಯಾರೋ ಒಬ್ಬರು ಬಂದ್ಬಿಡ್ತಾರೆ, ನಾನು LIC-ಯಲ್ಲಿ ಕರೋಡ್ಪತಿ ಅಂತ, ನನಗೆ ಸಾವಿರಾರು ಕಸ್ಟಮರ್ಸ್ ಗೊತ್ತುಂಟು, ನಾನು ದೊಡ್ಡ ಬಿಸ್ನೆಸ್ ಕಟ್ತೀನಿ ಅಂತ ಬರ್ತಾರೆ. ಆವಾಗ ಏನು ಮಾಡ್ತೀವಿ ನಾವು, ಈ ರೆಗ್ಯುಲರ್ ಕನ್ಸ್ಯೂಮರ್ಸ್ ಸರಿಯಾಗಿ ನಾವು ಫಾಲೋ ಅಪ್ ಮಾಡದೆ, ಒಬ್ಬ ಸಿಕ್ಬಿಟ್ನಲ್ಲ ಇವನ್ ಜೊತೆಗೆ ವರ್ಕ್ ಮಾಡೋಣ ಅಂತ ಅವನ ಜೊತೆಗೆ ವರ್ಕ್ ಮಾಡ್ತಾ ಹೋಗ್ಬಿಡ್ತೀವಿ. ರೆಗ್ಯುಲರ್ ಕನ್ಸ್ಯೂಮರ್ಗೆ ಸರಿಯಾಗಿ ನಾವು ಸರ್ವಿಸ್ ಕೊಡೋದಿಲ್ಲ. ಆವಾಗ ಏನಾಗ್ತದೆ, ಸೊ ರೆಗ್ಯುಲರ್ ಕನ್ಸ್ಯೂಮರ್ಸ್ ನಿಮ್ಮನ್ನು ಬಿಟ್ಟು ಹೋಗೋ ಚಾನ್ಸಸ್ ಇರ್ತದೆ. ಸೊ ಈ ಗೋಲ್ಡನ್ ಎಗ್ಸ್ ಸ್ವಲ್ಪ ದಿವಸ ಅವನು ಮತ್ತೆ ನಿಮ್ಮ ಫೋನೇ ಎತ್ತೋದಿಲ್ಲ, ಆ ರೀತಿ ಆಗೋಗ್ತದೆ ಗೋಲ್ಡನ್ ಎಗ್ಸಿಗೆ ಹೋದ್ರೆ. ಅದರಿಂದ ಗೋಲ್ಡನ್ ಎಗ್ಸ್ ಬಗ್ಗೆ ತುಂಬ ಡೇಂಜರ್. ರೆಗ್ಯುಲರ್ ಕನ್ಸ್ಯೂಮರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರಿಗೆ ಸರಿಯಾದ ಸರ್ವಿಸ್ ಕೊಟ್ಟ ನಂತರ ಗೋಲ್ಡನ್ ಎಗ್ ಸಿಕ್ಕಿದ್ರೆ ಅವ್ರಿಗೂ ಸರಿಯಾಗಿ ನೀವು ಮಾಹಿತಿ ಕೊಟ್ಟು ಅವ್ರನ್ನ ಕರೆಕ್ಟ್ ಮಾಡಿ. ಹ್ಯಾವ್ ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿತ್ ಇನ್ ಎ ಮಂತ್. ಇದೇ ಒಂದು ಪ್ರಾಬ್ಲಮ್. ಎಷ್ಟು ಜನ ಇಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ಜಾಯಿನ್ ಆಗಿ 1 ತಿಂಗಳ ಒಳಗಡೆ ಇಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ಅನ್ನ ಮಾಡಬೇಕು ಅಂತಿದೆ. ಅಂದರೆ ಆ್ಯಕ್ಷನಿಗೆ ಹೋಗ್ಬೇಕು ನೀವು 1 ತಿಂಗಳಲ್ಲಿ ಮಾಡಬೇಕಂತಿದೆ. ಇಲ್ಲಾದರೆ ಅವ ನೆಗೆಟಿವ್ ಆಗ್ತದೆ. ನಾನು ಆಗಲೇ ಹೇಳಿದಲ್ಲ, 10ರಲ್ಲಿ 9 ಜನ ಯಾಕೆ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅವನಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಕಾನ್ಫಿಡೆನ್ಸ್ ಬರಬೇಕಂದ್ರೆ ನೀವು ಲಿಸ್ಟ್ ಕೂರಿಸ್ಬಿಟ್ಟು ಲಿಸ್ಟ್ ಮಾಡ್ಬೇಕು. ನೀವು ಹೇಗೆ ಲಿಸ್ಟ್ ಮಾಡೋದಂತ ಮುಂದೆ ಇರ್ಬೋದು, ನೋಡೋಣ. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರೆಫ್ಯೂಸಲ್. ಸೊ ಲಿಸ್ಟ್ ಮಾಡಿಸಿದ ನಂತರ ನಾವು ಜನರಿಗೆ ಹೇಳ್ತೀವಿ, ಫಸ್ಟ್ ಅವನು ಹೋಗ್ತೀವಿ, ಅವನು ನನಗೆ ಇದು ಬೇಡ ಅಂತ ಹೇಳ್ಬಿಡ್ತಾನೆ. ಅಥವಾ ಸೆಕೆಂಡ್ ರೆಫ್ಯೂಸಲ್ಲು ನಿಮಗೆ ಬೇಡ ಅಂತ ಹೇಳಿದ್ರೆ, ಥರ್ಡ್ ರೆಫ್ಯೂಸಲಲ್ಲಿ ನೀವು ಬೇಡ ಮಾಡಿ, DX ನನಗಲ್ಲ, ನನ್ನ ಹತ್ರ ಆಗೋದಿಲ್ಲ, ಇದು ನೀನು ಮಾಡ್ಬೋದು, ನಿನ್ನ ಹತ್ರ ಎಕ್ಸ್ಪೋರ್ಟ್ ಇದೆ, ಅದು ನೀವು ಮಾಡ್ಬೋದು, ನನ್ನ ಹತ್ರ ಆಗೋದಿಲ್ಲ ಅಂದರೆ ಆ ಇದಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ನಾವು ಫಸ್ಟೇ ಅವರಿಗೆ ಮೈಂಡ್ ಸೆಟ್ ಮಾಡಬೇಕು. ಜನ ಇದನ್ನು ಹೇಳಿದ್ರು ಕೂಡ ಜನ ನೋ ಹೇಳ್ತಾರೆ, ಜನ ಇದು ಬೇಡ ಅಂತ ಹೇಳ್ತಾರೆ, ಜನ ಇದು ಕಾಸ್ಟ್ ಫಸ್ಟೇ ಹೇಳ್ಬಿಡುದು. ನಾವು ಹೇಳೋದಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನೋಡಿ ಹೋಗಿ ಮಾರೆ ಅಲ್ಲಿ, ಯಾಕಂದರೆ ಮೊನ್ನೆ ಒಂದು ಅಲ್ಲಿ ಹಾವು ಓಡಾಡ್ತಾ ಇತ್ತು. ಫಸ್ಟೇ ಹೇಳಿದರೆ ನಾವು ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಟಾರ್ಚ್ ಇಟ್ಕೊಂಡು ಹೋಗ್ತೀವಿ, ಬ್ಯಾಟ್ರಿ ಇಟ್ಕೊಂಡು ಹೋಗ್ತಿಲ್ವಾ, ಯಾಕೆಂದರೆ ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಮಾರ ಇದು ಡೇಂಜರ್ ಅಂತ. ಅದಕ್ಕೆ ನಾವೇನು ಮಾಡಿವಿ, ನೆಗೆಟಿವ್ನ ಇನಾಕ್ಯುಲೇಟ್ ಮಾಡೋದು ಗೊತ್ತಿರ್ಬೇಕು. ನಾವು ಜನರಿಗೆ ನೆಗೆಟಿವ್ನ ಫಸ್ಟೇ ಹೇಳ್ಬಿಡ್ಬೇಕು. ಈ ಜಾಯ್ನ್ ಆದರೂ ಕೂಡ ಅವ್ರಿಗೆ ಹೇಳ್ಬೇಕು, ಜನ ನೋಡಿ ಬಿಸ್ನೆಸ್ಸಿಗೆ ಜಾಯ್ನ್ ಆಗೋದಿಲ್ಲ ಅಂತಲೇ ಹೇಳ್ಬಿಡ್ಬೇಕು. ಯಾಕಂತಂದ್ರೆ ನೋಡಿ ನಿನಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಯಾಕಂತಂದ್ರೆ ಜನ ಕಾಸ್ಟ್ಲಿ ಅಂತ ಹೇಳ್ತಾರೆ, ಜನ ಇದು ನಡೆಯುವುದಿಲ್ಲ ಅಂತ ಹೇಳ್ತಾರೆ, ಇದು ನಿಮಗೆ ಬೈನರಿ ಟ್ರೈನರಿ ಸ್ಕೀಮ್ ಅಂತ ಹೇಳ್ತಾರೆ. ಆದ್ದರಿಂದ ಹೇಳಿ ಜನ ಜಾಯ್ನ್ ಆಗೋದಿಲ್ಲ. ಮತ್ತು ನೀನು ಹೇಗೆ ಮಾಡ್ತಾ ಇದ್ದಿ? ಅದೇ ಟ್ರೈನಿಂಗ್.
ಅದು ಟ್ರೈನಿಂಗ್. ಜಾಯ್ನ್ ಆಗ್ತಾರೆ ಯಾವಾಗ? ಆ ಟ್ರೈನಿಂಗ್ ತಗೊಂಡಾಗ ಅಂತ ಹೇಳ್ಬೇಕು. ಆ ನೆಗೆಟಿವ್ನ ಇನಾಕ್ಯುಲೇಟ್ ಮಾಡುವ ಟ್ರೈನಿಂಗನ್ನು ತಗೋಬೇಕು ನೀವು. ಅದು ಯಾವಾಗ ನಿಮ್ಮ ಮೈಂಡಿಗೆ ಹೋಗ್ತದೋ ಆಟೋಮೆಟಿಕ್ ಆಗಿ. ನಾವು ಮಕ್ಕಳು ನೋಡಿ, ಬೆಂಕಿ ಹತ್ರ ಹೋಗ್ಬೇಡ ಹೋಗ್ಬೇಡ, ಅಲ್ಲಿ ಬೆಂಕಿ ಕೈ ಸುಡ್ತದೆ ಅಂತ ಹೇಳಿರ್ತಾರೆ ಅವರು. ಮಕ್ಕಳು ಬೆಂಕಿ ಹತ್ರ ಹೋಗುದಿಲ್ಲ, ಹೌದಾ? ದಟ್ ಈಸ್ ಕಾಲ್ಡ್ ನೆಗೆಟಿವ್ ಇನಾಕ್ಯುಲೇಟ್. ಸ್ವಿಚ್ ಒಳಗೆ ಕೈ ಹಾಕ್ಬೇಡ, ಅವ್ರು ಹೊಡಿತಾರೆ ಕರೆಂಟ್ ಅಂತ ಹೇಳ್ತಾರೆ. ಮಕ್ಕಳು ಸ್ವಿಚ್ ಹತ್ರ ಹೋಗುದಿಲ್ಲ, ಯಾಕಂದ್ರೆ ನೆಗೆಟಿವ್ ಇನಾಕ್ಯುಲೇಟ್ ಆಗಿದೆ. ಅದೇ ಥರ ನಾವು ಜನರಿಗೆ ನೆಗೆಟಿವ್ ಇನಾಕ್ಯುಲೇಟ್, ಡಿಸ್ಟ್ರಿಬ್ಯೂಟರ್ಗೆ ನೆಗೆಟಿವ್ ಇನಾಕ್ಯುಲೇಟ್ ಮಾಡಿಬಿಡಿ. ಜನ ನೋಡಿ, ಜನ ಓ ಹೌದು ಮಾರ, ಇವ್ರು ಹೇಳಿದ್ದಾರೆ ಅನಂತ್ ಶೆಟ್ಟಿ ಅವರು ಇದು ಕಾಸ್ಟ್ಲಿ ಅಂತ, ಜನ ಜಾಯ್ನ್ ಆಗೋದಿಲ್ಲ, ಜನ ಜಾಯ್ನ್ ಆಗ್ತಾ ಇಲ್ಲ. ಜನ ಕಾಸ್ಟ್ಲಿ ಅಂತ ಹೇಳಿದ್ದಾರೆ, ಜನ ಕಾಸ್ಟ್ಲಿ ಅಂತ ಜನ ತಗೊಳ್ತಾ ಇಲ್ಲ. ಓ ಕರೆಕ್ಟ್, ಅನಂತ್ ಶೆಟ್ಟಿ ಅವರು ಕರೆಕ್ಟ್, ಅವ್ರ ಹತ್ರ ಕಲ್ತ್ಕೋಬೇಕಂತ ಬರ್ತಾರೆ. ಇದನ್ನ ನೀವು ಮಾಡಿ ನೋಡಿ ಹೇಗೆ ಬಿಸ್ನೆಸ್ ಪಿಕಪ್ ಆಗ್ತದೆ ನೋಡಿ. ನೆಗೆಟಿವ್ನ ಇನಾಕ್ಯುಲೇಟ್ ಮಾಡಬೇಕು. ವಾಟ್ ಆರ್ ದ ನೆಗೆಟಿವ್ಸ್? ಜನ ಜಾಯ್ನ್ ಆಗೋದಿಲ್ಲ, ದಟ್ ಈಸ್ ಅ ನೆಗೆಟಿವ್. ಜನರಿಗೆ ಹೇಳಿ ಜನ ಜಾಯ್ನ್ ಆಗೋದಿಲ್ಲ ಹೇಳಿ. ನಿಮ್ಮ ಯಾರು ಸಂಬಂಧಿಕರು ಯಾರಾದ್ರೂ ಒಬ್ರು ಜಾಯ್ನ್ ಆದ್ರೆ, ಮಾರೇ ಗ್ರೇಟ್ ಮಾರೇ ನೀನು, ಜನ ಯಾರು ಜಾಯ್ನ್ ಆಗೋದು, ಇವ್ರನ್ನ ಜಾಯ್ನ್ ಮಾಡಿದೆ ನೀನು, ಶೇಕ್ ಹ್ಯಾಂಡ್ ಕೊಡಿ ಅವನಿಗೆ, ಅವನಿಗೊಂದು ಗುಲಾಬಿ ಹೂ ಕೊಡಿ, ಅವನಿಗೊಂದು ಹಾರ ಹಾಕಿ, ಓ ನಮಸ್ಕಾರ ಮಾರೇ, ನಿನ್ನ ಹತ್ರ ಭಯಂಕರ ಕೆಪಾಸಿಟಿ ಇದೆ ಅಂತ ಹೇಳಿ. ದಿಸ್ ಇಸ್ ದ ಥಿಂಗ್ ಯು ಹೌ ಟು ಡೂ ಇಟ್. ವಿ ಆರ್ ಇನ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಕಾನ್ಸಂಟ್ರೇಟ್, ಇದನ್ನು ಕಾನ್ಸಂಟ್ರೇಟ್ ಮಾಡಿ. ಜನ 100% ನಿಮಗೆ ರೆಫ್ಯೂಸ್ ಮಾಡ್ತಂತ ಫಸ್ಟೇ ಹೇಳ್ಬೇಡಿ. ಆಟೋಮೆಟಿಕ್ ನೋಡಿ ಹೇಗೆ ಬಿಸ್ನೆಸ್ ಆಗ್ತದೆ ನೋಡಿ. ಸೊ ಅದನ್ನು ಡೋಂಟ್ ಗಿವ್ ಅಪ್. ಸೊ ಅದರಿಂದ ಫಸ್ಟ್ ರೆಫ್ಯೂಸರ್. ಸೊ ಅದರಿಂದ ಇಲ್ಲಿಗೆ ಇವತ್ತಿನ ಪ್ರೋಗ್ರಾಮನ್ನು ಸ್ಟಾಪ್ ಮಾಡೋಣ. ನಾಳೆ ಡೆವಲಪ್ಮೆಂಟ್ ಸ್ಟೇಜ್ ಬಿಲ್ಡ್ ನೆಟ್ವರ್ಕ್ ಯಾವ ರೀತಿ ಬಿಲ್ಡ್ ಮಾಡೋದು, ಲಿಸ್ಟನ್ನು ಯಾವ ರೀತಿ ಮಾಡೋದು, ಇನ್ವೈಟ್ ಹೇಗೆ ಮಾಡೋದು, ಹೋಮ್ ಮೀಟಿಂಗ್ ಹೇಗೆ ಮಾಡೋದು, ಆಮೇಲೆ ಜನ ಯಾವ ರೀತಿ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾರೆ, ಆಮೇಲೆ ಪ್ರಾಸ್ಪೆಕ್ಟಿಂಗ್ ಹೇಗೆ ಮಾಡೋದು, ಸೋ ಮೆನಿ ವೆರೈಟೀಸ್ ಇದೆ. ಅದನ್ನು ಒನ್ ಬೈ ಒನ್ ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಯಾಕಂದರೆ ವಿ ಆರ್ ಇನ್ ದ ಟ್ರೈನಿಂಗ್. ಇದು ಟ್ರೈನಿಂಗ್, ಲಿಸ್ಟ್ ಆ್ಯಂಡ್ ಇನ್ವೈಟಿಂಗ್ ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್ ನೋಡಿ. ನೀವು ನೆಟ್ವರ್ಕ್ ಬಿಲ್ಡ್ ಮಾಡಬೇಕಂದ್ರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನೆಟ್ವರ್ಕ್ ಇನ್ನೂ ಆಗಲಿಲ್ಲ ಅಂತ ಹೇಳಿದ್ರೆ ಮೇನ್ ಕಾರಣ ಇದೆ, ಇದು ನಾವು ಮಾಡಲಿಲ್ಲ. ಇದು ಮಾಡಿದರೆ ಮಾತ್ರ ಇದು ಡುಪ್ಲಿಕೇಶನ್ ಆಗ್ತದೆ. ತಾವು ಮಾಡಲಿಲ್ಲ, ನಮ್ಮ ಟೀಮು ಮಾಡಲಿಲ್ಲ ಅಷ್ಟೇ. ಯಾವಾಗಲೂ ಈ ಬುಕ್ಕನ್ನು ಇಟ್ಕೊಂಡಿರ್ಬೇಕು, ಈ ಬುಕ್ಕಿಂದ ನಾನು ಸಕ್ಸಸ್ ಆದೆ ಅಂತೇಳಿ. ಏನು ಬುಕ್ಕು? ಜನರಲ್ ಲಿಸ್ಟ್ ಬುಕ್ಕು. ಇನ್ವೈಟ್ ಮಾಡೋದು ಹೇಗೆ ಕಲಿಬೇಕು ನೀವು. ಜನ ಯಾಕೆ ಬರೋದಿಲ್ಲ? ನೀವು ಪ್ರೊಫೆಷ್ನಲಿ ಇನ್ವೈಟ್ ಮಾಡೋದಿಲ್ಲ. ಏನೋ ಒಂದು ಸಂತೆಯಲ್ಲಿ ಒಂದು ಸಿಕ್ಕಿದಾಗೆ ಬರ ಮರ ಮೀಟಿಂಗ್ ಇದೆ, ನೋಬಡಿ ವಿಲ್ ಕಮ್, ಯಾರು ಬರೋದಿಲ್ಲ. ನೀವು ಅದನ್ನು ಸರಿಯಾಗಿ ಪ್ರೊಫೆಷನಲ್ ಆಗಿ ಹೇಳಬೇಕು. ಸೊ ಅದನ್ನು ನೀವು ಹೇಳಿದಾಗ ಜನ ಕರೆಕ್ಟಾಗಿ ಬರ್ತಾರೆ. ನೀವು ಹೇಳಬೇಕು 19ನೇ ತಾರೀಕು 11 ಗಂಟೆಗೆ ನಮ್ಮ ಪ್ರೊಫೆಸರ್, ಫಸ್ಟ್ ಕ್ರೌನ್ ಅಂಬಾಸಿಡರ್, ಅವರು ಕರ್ನಾಟಕಕ್ಕೋಸ್ಕರ ಒಂದು ಮೀಟಿಂಗ್ ಕೊಡ್ಲಿಕ್ಕಿದ್ದಾರೆ ಆನ್ಲೈನಲ್ಲಿ. ನೀವು ನಿಮ್ಮ ಮನೆಯಲ್ಲಿ ಅವ್ರನ್ನ ನೋಡ್ಬೋದು, ಅವ್ರ ಹತ್ರ ಕ್ವಶನ್ಸ್ ಕೇಳ್ಬೋದು. ಅಂತ ಒಂದು ಆಪರ್ಚುನಿಟಿ ಇದೆ, ಅದನ್ನು ನೀವು ಮಿಸ್ ಮಾಡಬೇಡಿ. ಅಂದರೆ ಈ ರೀತಿಯಲ್ಲಿ ಅವ್ರನ್ನ ಎಡಿಫಿಕೇಶನ್ ಮಾಡೋದು ಗೊತ್ತಿರಬೇಕು ನಿಮಗೆ. ದಟ್ ಈಸ್ ಕಾಲ್ಡ್ ಎಡಿಫಿಕೇಶನ್. ಅದು ಎಡಿಫಿಕೇಶನ್ ಇಸ್ ಒನ್ ಸಬ್ಜೆಕ್ಟ್, ರೀ ಎಡಿಫಿಕೇಶನ್ ಇಸ್ ಇನ್ನೊಂದು ಸಬ್ಜೆಕ್ಟ್. ಇದು ಪ್ರತಿಯೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು 1,75,000 ರೂಪಾಯಿ ಕೊಟ್ಟು ಕಲ್ತಿರೋದು ಇದೆಲ್ಲ. ಅಷ್ಟು ಹಣ ಕೊಟ್ಟಿದ್ದೀನಿ ನೋಡಿ. 2001, 2002, 2000 ಈ ಟೈಮಲ್ಲಿ ಅಷ್ಟು ಹಣ ಕೊಟ್ಟು ಕಲ್ತು ಬಂದಿರೋದು ನಾನು. ನಾವೇನು ಮಾಡ್ತೀವಿ, ನಾನು ಹೇಳ್ತಿದ್ರೆ ಕೇಳುವುದಿಲ್ಲ ನೀವು, ಯಾಕೆಂದರೆ ನೀವು ಫ್ರೀ ಇದ್ದೀರಲ್ಲ, ಅದೇ ಪ್ರಾಬ್ಲಮ್. ನಾನು ಹಣ ಕೊಟ್ಟು ಕಲ್ತಿದ್ದೀನಲ್ಲ, ನೀವು ಫ್ರೀ ಕೊಡ್ತಾ ಅದನ್ನು ಸೀರಿಯಸ್ ಆಗಿ ಬರ್ತಾ ಇಲ್ಲ ಅಷ್ಟೇ. ನೀವು ಅದೇನಾದರೂ ಹಣ ಕೊಟ್ಟು ಲಿಸ್ಟ್ ಮಾಡಿದರೆ ಅಥವಾ ಇನ್ವೈಟ್ ಮಾಡಿದರೆ, ಸೊ ಅದಕ್ಕೆ ಒಂದು ಬೆಲೆ ಬರ್ತಾ ಇತ್ತು. ಸೊ ದಟ್ ಈಸ್ ದ ಥಿಂಗ್. ಆಮೇಲೆ ಪ್ಲ್ಯಾನನ್ನು ಹೇಗೆ ತೋರಿಸ್ಬೇಕು, ಯಾವ ರೀತಿ ಪ್ಲ್ಯಾನ್ ತೋರಿಸ್ಬೇಕು, ಫಾಲೋಅಪ್ ಯಾವ ರೀತಿ ಮಾಡಬೇಕು, ಆಕ್ಟಿವೇಟ್ ಯುವರ್ ಪಾರ್ಟ್ನರ್ಸ್ ನಿಮ್ಮ ಹೇಗೆ ಅವ್ರನ್ನ ಆಕ್ಟಿವೇಟ್ ಮಾಡಬೇಕು, ಅದೆಲ್ಲ ಮುಂದಿನ ಸಬ್ಜೆಕ್ಟ್ ಇದೆ. ಸೊ ಒನ್ ಬೈ ಒನ್ ನಾಳೆ ನಾಡಿದ್ದು ಅದರಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ನಿಮ್ಗೆ ಏನಾದರೂ ಕೇಳೋದಿದ್ರೆ, ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ನೀವೀಗ ಕೇಳ್ಬೋದು, ಎನಿಬಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಭಾಳ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್. ಯಾಕಂದರೆ ಈ ಒಂದು ವಿಷಯ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ, ಯಾಕಂದರೆ ನೀವು ಫಸ್ಟಿಗೆ ಹೇಳಿದ್ರಿ ಗೋಲ್ ಸೆಟ್ಟಿಂಗ್, ನೀವೊಂದು ಸಬ್ಜೆಕ್ಟ್ ತೋರಿಸಿದ್ರಿ ಸರ್. ಯಾಕಂದರೆ ಅದು ನಾವು ಗೋಲ್ ಸೆಟ್ಟಿಂಗ್ ಇಲ್ಲದೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಸರಿಯಾದ ಗೋಲ್ ಸೆಟ್ಟಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ನೀವು ವರ್ಕ್ ಮಾಡಿದ್ರಿ 100% ಸಕ್ಸಸ್ಫುಲ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಸರ್. ಥ್ಯಾಂಕ್ ಯು. ಓಕೆ, ಯಾರಾದರೂ ಕೇಳ್ಬೋದು ಸರ್ ಹತ್ರ.
ಡೌಟ್. ಏನಾದರೂ ಕ್ವಶನ್ಸ್ ಇದ್ರೆ ಏನಾದರೂ ಕೇಳೋದಿದ್ರೆ ಕೇಳ್ಬೋದು ನೋಡಿ, ಎನಿಬಡಿ. ಸೊ ಯಾಕಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ನಾವು ಲಾಕಿಂಗ್ ಮಾಡ್ತಾ ಇದೀವಿ. ಸೊ ಅದರಿಂದ ಯಾಕಂದ್ರೆ ಟ್ರೈನಿಂಗ್ ಅಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಮೈಂಡ್ ಎಲ್ಲಿಗೋ ಹೋಗ್ತದೆ. ಅದಕ್ಕೋಸ್ಕರ ಲಾಕ್ ಮಾಡಿ ಇಡ್ತೀವಿ. ಯಾರು ಒಳಗೆ ಬರ್ಲಿಕ್ಕೆ ಆಗುದಿಲ್ಲ, ಯಾರು ಹೊರಗೆ ಹೋದ್ರು ಪುನಃ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಮಧ್ಯದಲ್ಲಿ ಯಾರೋ ಇಲ್ಲಿ ಮೆಸೇಜ್ ಮಾಡಿದ್ದಾರೆ, ಸೊ ಸರ್ ಬೈ ಮಿಸ್ಟೇಕ್ ಹೊರಗೆ ಹೋಗಿದ್ದೀವಿ ಅಂತ. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಅದರಿಂದ ಸೀರಿಯಸ್ ಆಗಿ ಟ್ರೈನಿಂಗ್, ಬೇರೆ ಮೀಟಿಂಗ್ ಅಲ್ಲಿ ಓಕೆ, ನೋ ಪ್ರಾಬ್ಲಮ್. ಬಟ್ ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ಅದನ್ನ ಸರಿಯಾಗಿ ನಾವು ಸೀರಿಯಸ್ ಆಗಿ ಅದನ್ನ ಹೇಳ್ಬೇಕಾಗ್ತದೆ. ಹಾಗಾಗಿ ಸೊ ಗುಡ್ ಏನಾದ್ರೂ ಮಾರ್ನಿಂಗ್. ಇದ್ರೆ ಕೇಳ್ಬೋದು, ಯಾರಾದ್ರೂ ಎನಿಥಿಂಗ್ ಗುಡ್ ಡೌಟ್ ಮಾರ್ನಿಂಗ್ ಇದ್ರೆ. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಸರ್. ನೀವು ನಿಜವಾಗ್ಲೂ ಹೇಳಿರೋ ತರ ನಮ್ಗೆ ಸ್ಪಾನ್ಸರ್ ಮಾಡೋದು ಮತ್ತೆ ನಮ್ಗೆ ಫಾಲೋ ಅಪ್ ಅದ್ರ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಟ್ರೆ ಒಳ್ಳೇದು ಆಗತ್ತೆ ಸರ್. ನಿಮ್ಗೆ ನಾಳೆ ಅದಕ್ಕೆ ಇದೆ, ನಮ್ಗೆ ನಾಳೆ ಮೇಡಮ್, ನಾಳೆ ಇದೇ ಇರೋದು. ಶೋಯಿಂಗ್ ದ ಪ್ಲಾನ್ ಹೇಗೆ ತೋರು, ಫಾಲೋ ಅಪ್ ಹೇಗೆ ಮಾಡೋದು, ಅದ್ರ ಬಗ್ಗೆನೇ ನಾಳೆ ಸಬ್ಜೆಕ್ಟ್ ಇದೆ. ಸೊ ಈಗ ಅದೇ ನೀವು ಕಂಟಿನ್ಯೂಸ್. ಹೇಳಿರೋ ತರ ನಮ್ಗೆ ಮೀಟಿಂಗ್ ಎಲ್ಲ ನಾವು ಕರೆದ್ರೆ ಕಾಮನ್ ಆಗಿ ಬರ್ತಾ ಇಲ್ಲ ಜನ ನಮ್ಗೆ. ಯಾಕಂದ್ರೆ ನಾವು ತುಂಬಾ ಸತಿ ಪ್ರಯತ್ನ ಮಾಡ್ಬಿಟ್ಟಿದೀವಿ. ಹ್ಮ್ ನಾವು ಹ್ಮ್ ಹೋಗಿ ಎಷ್ಟು ಸೀರಿಯಸ್ನೆಸ್ ತೋರಿಸಿದ್ರು ಸಹ ಮತ್ತೆ ಮನೆಯಲ್ಲಿ ತುಂಬಾ ಬರ್ಡನ್ ಇರುತ್ತೆ. ಆ ತರ ಇದ್ದಾಗ ನಾವು ಈ DXN ಕಂಪನಿ ಬಿಸ್ನೆಸ್ ನ ನಾವು ಶೋ ಮಾಡಿದಾಗ ಸಹ ಅವ್ರದ್ದು ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ ನಮ್ಗೆ. ಓಕೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ಟ್ರೈನಿಂಗ್ ಕೊಟ್ರೆ, ಯಾಕಂದ್ರೆ ನಾವು ಇಷ್ಟು ಸತಿ ನಾವು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ಹೋದ್ರು ನಮ್ಗೆ ಲಿಸ್ಟ್ ಮಾಡೋದನ್ನೆಲ್ಲ ಕಲ್ಸಿದ್ದಾರೆ. ಬಟ್ ಇದನ್ನ ಸ್ಪಾನ್ಸರ್ ಮಾಡೋದು ಮತ್ತೆ ನಮ್ ಪ್ರಾಡಕ್ಟ್ ನ ನಾವು ಅಲ್ಲೇ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿ ತೋರಿಸೋದು ಅಂದ್ರೆ ನಮ್ಗೆ ಶೋ ಮಾಡೋದು ಬರ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ ಓಕೆ 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 ಮೇಡಮ್, ನಾಳೆ ತೊಂದರೆ ಕಂಟಿನ್ಯೂಸ್ ನೀವು ಅಟೆಂಡ್ ಮಾಡಿ, ಸೊ ಬೇಗ ಅಟೆಂಡ್ ಮಾಡಿ, ಒಂದು 7:10 ಒಳಗಡೆ. ಸೊ ಡೆಫಿನೆಟ್ಲಿ ಅದನ್ನು ಕರೆಕ್ಟ್ ಮಾಡೋಣ. ಓಕೆ ಓಕೆ ಸರ್. ಓಕೆ ಸರ್. ಓಕೆ ಥ್ಯಾಂಕ್ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ, ಇನ್ನೇನು ಬಿಡಿ, ಯಾರಿಗಾದರೂ ಡೌಟ್ ಇದೆಯಾ? ಅದರ್ವೈಸ್ ಇವತ್ತಿನ ಪ್ರೋಗ್ರಾಮ್ ನಾನು ಕ್ಲೋಸ್ ಮಾಡೋಣ. ನಾಳೆ ಬೆಳಿಗ್ಗೆ ಪುನಃ ಅಟೆಂಡ್ ಮಾಡೋಣ. ಸೊ ಯಾರೆಲ್ಲ ಬೆಂಗಳೂರಿಗೆ ಅಟೆಂಡ್ ಮಾಡ್ತೀರಿ ಎಲ್ಲ ಬುಕ್ ಮಾಡ್ಕೊಳ್ಳಿ. 26 ಬ್ಯಾಂಗ್ಳೂರ್ನಲ್ಲಿ 30,000 PV ಮಾಡಿದವರಿಗೆ, 50,000 ಫ್ರೀ ಮಾಡಿದವರಿಗೆ ಅಲ್ಲಿ ಫ್ರೀ ಎಂಟ್ರೆನ್ಸ್ ಇದೆ ಕಂಪನಿ ಆಫೀಸಲ್ಲಿ. ಪುನಃ ಯಾರೆಲ್ಲ 5,000 PV ಮಾಡ್ತಾರೆ ತಮಗೂ ಕೂಡ ಫ್ರೀ ಎಂಟ್ರಿ ಇದೆ. ಯಾರೆಲ್ಲ 5,000 ಪರ್ಸನಲ್ PV ಮಾಡಬೇಕು ಅದನ್ನು ತೋರಿಸಿದ್ರೆ ನಿಮಗೆ ಅಲ್ಲಿ ಫ್ರೀ ಎಂಟ್ರಿ ಇದೆ. ಆ ಟ್ರೈನಿಂಗಿಗೆ ನೀವು ಅಟೆಂಡ್ ಮಾಡ್ಬೋದು. ಸೊ ನಮ್ಮ ಸಿರಾಜುದ್ದೀನ್ ಅವರು ಟ್ರಿಪಲ್ ಡೈಮಂಡ್ ಅಲ್ಲಿಂದ, ಸಾರಿ ಈಗ ಕ್ರೌನ್ ಡೈಮಂಡ್ ಅವರು ಬರ್ತಾ ಇದ್ದಾರೆ ಟ್ರೈನಿಂಗ್ ಕೊಡಲಿಕ್ಕೆ. ಮ್ಯಾಕ್ಸಿಮಮ್ ಜನ ಅಟೆಂಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಇವತ್ತು ಏನು ಟ್ರೈನಿಂಗ್ ಸೆಷನ್, ಒಂದು ಒಳ್ಳೆಯ ಟ್ರೈನಿಂಗ್ ಸೆಷನ್ ಸರ್. ಆದ್ರೆ ಯಾವತ್ತು ನಾವು ನೆವರ್ ಗಿವ್ ಅಪ್ ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಾಗ್ತದೆ. ನೀವ್ ಹೇಳ್ದಾಗೆ ಜನ ಬೇಡ ಅನ್ನೋದು, ಸ್ಕೀಮ್ ಅನ್ನೋದು, ಇದು ಚೈನ್ ಸಿಸ್ಟಮ್ ನಮ್ಗಂತೂ ಬರೋದು ಇದು ಚೈನ್ ಸಿಸ್ಟಮ್ ಅಲ್ರಿ ಇದು ಅನ್ನೋದು, ಇದೆಲ್ಲ ಇರ್ತದೆ. ಹಾಗಾಗಿ ಇದರಲ್ಲಿ ಮೊನ್ನೆ ಒಬ್ರಿಗೆ ಒಂದೇ ಮಾತಲ್ಲಿ ಅವರು ಟರ್ನ್ ಆಗಿದ್ದಾರೆ. ನಮ್ದು 25ನೇ ತಾರೀಕು ಕಂಪನಿ ಮೀಟಿಂಗ್ ಸರ್, ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಧಾರವಾಡದಲ್ಲಿ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ ಇದು ಚೈನ್ ಸಿಸ್ಟಮ್ ರೀ ಮೇಡಮ್. ಅವ್ರ ತಲೆಯಲ್ಲಿ ಚೈನ್ ಸಿಸ್ಟಮ್ ಇದು ತುಂಬಾ ಒಂಥರ ಏನೋ ಒಂಥರ ನೆಗ್ಲಿಜೆನ್ಸ್ ಆಗಿ ಮಾತಾಡೋದು. ಅವ್ರು ಮಾತಾಡೋದ್ರಲ್ಲಿ ನಮಗ್ ಗೊತ್ತಾಗ್ತದೆ. ಅಂದ್ರೆ ಇಷ್ಟು ದೊಡ್ಡ ಅಪಾರ್ಚುನಿಟಿ ಇದೆ, ಇಷ್ಟು ಅವಕಾಶಗಳು ಇದ್ರೊಳಗಿದಾವೆ. ಅವಾಗ ನೋಡಿ ಸರ್, ನಾವೇ ರೆಡಿ ಆಗ್ಬೇಕು ಅವ್ರನ್ನ ಹೇಳಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದನ್ನು ತೋರ್ಸ್ಲಿಕ್ಕೆ ಆಗುದಿಲ್ಲ. ನಾವೇನ್ ಎದುರಿಗಿದೀವಿ ಅದ್ ಮಾತ್ರ, ನನ್ನನ್ ಮಾತ್ರ ನೋಡ್ತಾ ಇದ್ದಾರೆ ಅವ್ರು. ಸೊ ಹಾಗಾಗಿ ಇಲ್ಲ ಸರ್, ಇದು ಇಂಡಿಪೆಂಡೆಂಟ್ ಬಿಸ್ನೆಸ್, ಎಂಟರ್ಪ್ರಿನರ್ ಆಗ್ಬೋದು ಇದ್ರಲ್ಲಿ. ನಾಳೆ ಜನರೇಷನ್ ಟುಗೆದರ್, ನಾಳೆ ನಿಮ್ ಮಕ್ಳಿಗೆಲ್ಲ ಜಾಬ್ ಸಿಗ್ತದೆ ಅಂತ ಖಾತ್ರಿ ಇದೆಯಾ ಅಂತ ಕೇಳಿದೆ. ಆವಾಗ ಅವರು ನೋಡಿ, ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಒಂದು ಅಸೆಟ್ ಮಾಡಿಟ್ಟ ಹಾಗೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ನೀವು. ನಿಮ್ಗೆ ಎಸ್ ಅನ್ಸಿದ್ರೆ ನೀವು ಜಾಯಿನ್ ಮಾಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಆದ್ರೆ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ ಅಲ್ಲ, ಅದನ್ನ ನೋಡ್ಲಿಕ್ಕೆ ನೀವು 25ನೇ ತಾರೀಕು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಲ್ಲಿ ನಮ್ಮ ಕಂಪನಿ ಮೀಟಿಂಗ್ ಇದೆ, ಬನ್ನಿ ಅಂತ. ಬರ್ತೇನೆ ಅಂತ ಹೇಳಿದ್ರು. ಆದ್ರೆ ನೋಡಿ, ಅವರಿಗೆ ಯಾರು ಸರಿಯಾದ ಮಾಹಿತಿಯನ್ನ ಕೊಡ್ಲಿಲ್ಲ. ಅವರ ಇದು ಏನು ಅಂತ ಹೇಳಿದ್ರೆ, ಇದು ಚೈನ್ ಸಿಸ್ಟಮ್, ಇದು ಜನರನ್ನ ಜಾಯಿನ್ ಮಾಡಿದ ಕೂಡಲೇ ಹಣ ಬರ್ತದೆ, ಜನರನ್ನ ಜಾಯಿನ್ ಮಾಡೋದು ಕಷ್ಟ ಅಂತ, ಈ ತರ ಎಲ್ಲ ಇದೆ. ಹಾಗಾಗಿ ಎಲ್ರೂ ಕೂಡ ಇದನ್ನ ಫೇಸ್ ಮಾಡ್ತಾ ಇರ್ತೀರಾ. ನಾವೇ ಸ್ಕಿಲ್ಡ್ ಆಗ್ಬೇಕು. ನಾವೇ, ಈಗ ಸರ್ ಹೇಳಿದ್ರು DXN ಬಿಸ್ನೆಸ್ ಅಲ್ಲ, ಸರ್ ಬಿಸ್ನೆಸ್ ಅಲ್ಲ, ಮೇಡಮ್ ಬಿಸ್ನೆಸ್ ಅಲ್ಲ, ನನ್ನ ಬಿಸ್ನೆಸ್ DXN ಅಂತ ತಗೊಂಡಾಗ ದೃಷ್ಟಿಕೋನ ಬೇರೆ ಆಗ್ತದೆ, ನೀವು ವರ್ಕ್ ಮಾಡೋ ರೀತಿ ಬೇರೆ ಆಗ್ತದೆ. ಅದನ್ನ ನಾವು ಡೆವಲಪ್ ಮಾಡ್ಕೊಂಡಾಗ ಖಂಡಿತ ಸಕ್ಸಸ್ ಆಗ್ಬೋದು ಸರ್. ಆದ್ರೆ ಲಾ ಆಫ್ ಆವರೇಜ್ ವರ್ಕ್ ಆಗಿ ಆಗ್ತದೆ. 10 ಅಲ್ಲ 20 ಜನ ನೀವ್ ಹೇಳಿದ್ರೆ ಒಂದು ಟ್ರೈನ್ ಬಿಟ್ಟು ಇನ್ನೊಂದು ಟ್ರೈನಿಗೆ ಹೋಗಿ ಬೇಡ್ತಾನೆ ಅಂತ. ನಾವು ಕೂಡ ಹಾಗೆ ಏನೇನೋ ಹೇಳ್ತಾರೆ ಸರ್ ಜನ, ಏನೇನೋ ಹೇಳ್ತಾರೆ. ಇಂಥದ್ ಬೇಕಾದಷ್ಟು ಬಂದಿದ್ದೀರಿ. ಶತಾವರಿ ಬಗ್ಗೆ ಮೊನ್ನೆ ಒಬ್ರಿಗೆ
ವಂಡರ್ಫುಲ್ ಪ್ರಾಡಕ್ಟ್ ಸರ್ ಅದು. ಈಗ ನಾನು ನನ್ನ ಮಗಳಿಗೂ ಕೂಡ ಕೊಡ್ತಾ ಇದ್ದೀನಿ. ಅಯ್ಯೋ ಬೇರೆ ಕಂಪ್ನಿದೆಲ್ಲ ತುಂಬಾ ಚೀಪ್ ಇದೆ ಮೇಡಮ್, ನಿಮ್ದೇನ್ ಇಷ್ಟು ಕಾಸ್ಟ್ಲಿ ಇದೆ. ಸೊ ಈ ರೀತಿ ಎಲ್ಲ ಬರ್ತದೆ, ಏನೇನೋ ಹೇಳ್ತಾರೆ ಈ ಜನ. ಅದನ್ನ ತಗೊಳ್ಳಿಕ್ಕೆ ನಾವು ಸ್ಟ್ರಾಂಗ್ ಆಗಿರ್ಬೇಕು ಸರ್. ಖಂಡಿತವಾಗಿಯೂ ಇಂತಹ ಮೀಟಿಂಗ್ಸು ಟ್ರೈನಿಂಗ್ಸು ಇಲ್ಲಿ ಇದ್ದಾಗ ಮಾತ್ರ ನಮ್ಗದು ಗೊತ್ತಾಗ್ತದೆ, ಅದರ್ವೈಸ್ ಗೊತ್ತಾಗಲ್ಲ. ಇಲ್ಲಾಂದ್ರೆ 4 ಜನರಿಗೆ ಹೇಳೋದು, ಓ DX ಅನ್ನ ನಾನು ಮಾಡಿದೀನಿ ಬಿಡ್ರಿ ಗೊತ್ತಿದೆ ಅನ್ನೋದು, ಈ ತರ ಆಗ್ಬಿಡ್ತದೆ. ಆ ರೀತಿಯಲ್ಲೆಲ್ಲ ಬಹಳಷ್ಟು ಅವಕಾಶ ಇದೆ. ಅವಕಾಶವನ್ನ ಪ್ರತಿಯೊಬ್ರು ಪಡಿಬಹುದು. ಎಲ್ರು ಪಡೆಯೋಣ. ಒಳ್ಳೆಯ ಒಂದು ಟ್ರೈನಿಂಗ್ ಅನ್ನ ಕೊಟ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ನಿಮ್ಮ ಟೀಮಿಗೂ ಅದನ್ನೇ ಡೂಪ್ಲಿಕೇಟ್ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು.